ನೋಡ್ತಾ ಇದ್ವಿ. ಯಚ್ಛಂದಸಾ ವೃಷಭೋ ವಿಶ್ವರೂಪಃ ಛಂದಭ್ಯೋ ಅಮೃತ ಸಂಬಭೂವ ಸಮೇಂದ್ರೋ ಮೇಧಯಾ ಸ್ಪೃಣೋತು ಅಮೃತಸ್ಯ ದೇವಧಾರಣೋ ಭೂಯಾಸಂ ಶರೀರಂ ಮೇ ವಿಚರ್ಷಣಂ ಜಿಹ್ವಾ ಮೇ ಮಧುಮತ್ತಮ ಕರ್ಣಾಭ್ಯಾಂ ಭೂರಿ ವಿಶ್ರುವಂ ಬ್ರಹ್ಮಣ ಕೋಶೋಷಿ ಮೇಧಯಾ ಪಿಹಿತಃ ಶ್ರುತಂ ಮೇ ಗೋಪಾಯ ಆವಹಂತಿ ವಿತನ್ವಾನಾ ಕುರ್ವಾಣಾಂ ಚೇರಮಾತ್ಮನಃ ವಾಸಾಗಂಸಿ ಮಮ ಗಾವಶ್ಚ ಅನ್ನಪಾನೆ ಚ ಸರ್ವದಾ ತತೋ ಮೇ ಶ್ರೀಯಮಾವಹ ಲೋಮಾಶಾಂ ಪಶುಭಿಃ ಸ್ವಃ ಸ್ವಾಹಾ ಆಮಾಯಂತು ಬ್ರಹ್ಮಚಾರಿಣಿ ಸ್ವಾಹಾ ವಿಮಾಯಂತು ಬ್ರಹ್ಮಚಾರಿಣಃ ಸ್ವಾಹಾ ಪ್ರಮಾಯಂತು ಬ್ರಹ್ಮಚಾರಿಣಃ ಸ್ವಾಹಾ ದಮಾಯಂತು ಬ್ರಹ್ಮಚಾರಿಣ ಸ್ವಾಹಾ ಶಮಾಯಂತು ಬ್ರಹ್ಮಚಾರಿಣ ಸ್ವಾಹಾ ಯಶೋ ಜನೆ ಸಾನಿ ಸ್ವಾಹಾ ಶ್ರೇಯಾನ್ವಶ್ಯ ಸೋಸಾನಿ ಸ್ವಾಹಾ ತಂ ತ್ವಾ ಭಗ ಪ್ರವಿಶಾನಿ ಸ್ವಾಹಾ ಸಮಾಭಗ ಪ್ರವಿಶ ಸ್ವಾಹಾ ತಸ್ಮಿನ್ ಸಹಸ್ರಶಾಕೆ ನಿಭಗಾಹಂ ತ್ವಯಿ ಮೃಜೆ ಸ್ವಾಹಾ ಯಥಾ ಆಪಃ ಪ್ರವತ್ಯಾಯಂತಿ ಯಥಾ ಮಾಸ ಅಹರರ್ಜವಂ ಏವಂ ಮಾ ಬ್ರಹ್ಮಚಾರಿಣಃ ದಾತರಾಯಂತು ಸರ್ವತಃ ಸ್ವಾಹಾ ಪ್ರತಿವೇಶೋಸಿ ಪ್ರಮಾಭಾಯಿ ಪ್ರಮಾಪದ್ವಸ್ವ. ಇದೊಂದು ಮಂತ್ರ ಅರ್ಥದವನ್ನ ನಿನ್ನೆ ಅರ್ಧ ನೋಡಿದ್ವಿ. ಯಾವನು ವೇದಗಳಿಗೆ ಋಷಭನಾಗಿರುವನು, ಋಷಭ ಅಂತಂದ್ರೆ ಶ್ರೇಷ್ಠ. ಯಾವುದೋ ವೇದಗಳಿಗೆ ಶ್ರೇಷ್ಠ ಅಂದ್ರೆ ಓಂಕಾರ, ಓಂಕಾರವೇ ಶ್ರೇಷ್ಠ. ಮೇಧ ಕಾಮನಾದವನು ಜಪಿಸಬೇಕಾದಂತ ಮಂತ್ರಗಳನ್ನು ಹೇಳಿದೆ. ಮೇಧಸ್ಸು ಯಾರಿಗೆ ಬೇಕೋ ಅವರು ಈ ಮಂತ್ರವನ್ನ ಹೇಳಬೇಕು. ಸರ್ವರೂಪನಾಗಿರುವನು, ಅಮೃತ ಸ್ವರೂಪನಾದ ವೇದಗಳಿಂದ ಉದ್ಭವಿಸಿರುವನು. ಆ ಇಂದ್ರನು ಇಲ್ಲೇ ಇಂದ್ರ ನನ್ನನ್ನು ಪ್ರಜ್ಞೆಯಿಂದ ಬಲಪಡಿಸಲಿ. ಎಲೆ ದೇವನೇ, ನಾನು ಬ್ರಹ್ಮಜ್ಞಾನವನ್ನು ಹೊಂದುವಂತಾಗಲಿ, ನನ್ನ ಶರೀರವು ಯೋಗ್ಯವಾಗಲಿ, ನನ್ನ ನಾಲಿಗೆಯು ಸವಿ ಮಾತುಗಳನ್ನಾಡಲಿ, ನಾನು ಕಿವಿಗಳಿಂದ ಹೆಚ್ಚು ಕೇಳುವವನಾಗಲಿ. ನೀನು ಬ್ರಹ್ಮದ ಕೋಶನಾಗಿರುತ್ತೀಯೇ, ಲೌಕಿಕ ಜ್ಞಾನದಿಂದ ಮುಚ್ಚಲ್ಪಟ್ಟಿರುತ್ತೀಯೇ. ನನ್ನ ವಿಜ್ಞಾನವನ್ನು ನೀನು ಕಾಪಾಡು. ಮುಂದಂಗ ಏನು ಹೇಳ್ತಾರ, ಇದಷ್ಟಾದ್ಮೇಲೆ ನೀನು ಶ್ರೀ ಕಾಮನಾದವನಿಗೆ ಹೋಮ ಮಾಡಬೇಕಾದ ಮಂತ್ರಗಳನ್ನು ಹೇಳಿದೆ. ಮೇಧಾಶಕ್ತಿಯನ್ನು ಉಂಟು ಮಾಡಿದ ಮೇಲೆ, ಮೇಧಾಶಕ್ತಿ ಇಲ್ಲದಿದ್ದರೆ ಸಂಪತ್ತಿನಿಂದ ಅನರ್ಥ ಉಂಟಾಗುತ್ತದೆ. ಮೊದಲ ಮೇಧಾಶಕ್ತಿ ಬೇಕು. ಆಡು ಕುರಿಗಳನ್ನು ಮೊದಲಾದವನ್ನು ಕೊಡು. ಅನಂತರ ಅನ್ನಪಾನಗಳನ್ನು, ಬಟ್ಟೆಗಳನ್ನು, ಹಸುಗಳನ್ನು, ಯಾವಾಗಲೂ ತರುವವಳಾದ, ಹೆಚ್ಚಿಸುವವಳಾದ ಮತ್ತು ಶೀಘ್ರವಾಗಿ ಮಾಡುವವಳಾದ ಹಸುಗಳಿಂದ ಕೂಡಿದ, ತುಪ್ಪಟದಿಂದ ಕೂಡಿದ ಶ್ರೀಯನ್ನು ನನಗೆ ತರುವಂತವನಾಗು. ಬ್ರಹ್ಮಚಾರಿಗಳನ್ನು ನನ್ನಲ್ಲಿ ಬರಲಿ ಸ್ವಾಹ. ಬ್ರಹ್ಮಚಾರಿ ನನ್ನಲ್ಲಿಗೆ ವಿವಿಧ ಕಡೆಗಳಿಂದ ಬರಲಿ ಸ್ವಾಹ. ಬ್ರಹ್ಮಚಾರಿಗಳು ನನ್ನಲ್ಲಿಗೆ ಪ್ರಕಷ್ಟ ರೂಪದಿಂದ ಬರಲಿ ಸ್ವಾಹ. ಬ್ರಹ್ಮಚಾರಿಗಳು ದಮವುಳ್ಳವರಾಗಿರಲಿ ಸ್ವಾಹ. ಬ್ರಹ್ಮಚಾರಿಗಳು ಶಮೆ ಉಳ್ಳವರಾಗಿರಲಿ ಸ್ವಾಹ. ಹಿಂಗ ಶಿಷ್ಯರು ಬರಲಿ, ಸುತ್ತು ಕಡೆಯಿಂದ ಬರಲಿ ಅಂತ ತಿಳ್ಕೊಂಡು ಇದನ್ನ ಒಂದು ಹೋಮ ಮಾಡ್ತಾರೆ. ಅಂಥವ್ರಿಗೆ ಮತ್ತ ಈ ಹೋಮ ಮಾಡೋದ್ರಿಂದ ಭಕ್ತರು ಹೆಚ್ಚಿಗೆ ಆಗ್ತಾರೆ. ಭಕ್ತರು, ಶಿಷ್ಯರು ಬಳಗ ಹೆಚ್ಚಿಗೆ ಆಗ್ತದೆ. ಇವತ್ತಿನ ದಿವಸ ಏನ್ ಹೇಳಕತ್ತಾರ, ಪೇಜ್ ನಂಬರ್ 956 ಯಾರ ಕಡೆ ಬುಕ್ ಐತೆ ಅವ್ರಿಗೆ ಅದರ್ ನೋಟ್ಸ್ ಅಂತ ಐತ್ ನೋಡ್ರಿ. ದ ಎಕ್ಸ್ಟರ್ನಲ್ ವೆಲ್ತ್ ಶುಡ್ ಲೀಡ್ ಟು ಇಂಟರ್ನಲ್ ಪ್ಯೂರಿಟಿ ವಿಚ್ ಇನ್ ಟರ್ನ್ ಶುಡ್ ಲೀಡ್ ಟು ನಾಲೆಜ್ ಅಂತಾರ. ನಮ್ಮ ಹೊರಗಿನ ಸಿರಿ ಸಂಪತ್ತು ನಮ್ಮ ಒಳಗಿನ ಸ್ವಚ್ಛತೆ, ಅಂತಃಕರಣ ಶುದ್ಧಿಗಾಗಿ ಸಹಾಯ ಆಗುವಂಗಿರ್ಬೇಕದು. ಮತ್ತ ಆ ಒಂದು ಒಳಗಿನ ಶುದ್ಧತೆ ಏನ್ ಮಾಡ್ಬೇಕು, ನಮ್ಗೆ ಜ್ಞಾನಕ್ಕೆ ಸಹಾಯ ಕರ್ಕೊಂಡ್ ಬರ್ಬೇಕು. ಶ್ರೋತ್ರಿಯ ಬ್ರಹ್ಮಷ್ಟು ಗುರು ಸಿಗಬೇಕು, ಶಾಸ್ತ್ರ ಶ್ರವಣ ಸಿಗಬೇಕು,
ವಿಚ್ ಇನ್ ಟರ್ನ್ ಶುಡ್ ಲೀಡ್ ಟು ಟೀಚಿಂಗ್. ಆದ್ದರಿಂದ ಶಾಸ್ತ್ರ ಶ್ರವಣ ನಮ್ಮಲ್ಲೇ ನಡೀಬೇಕು. ಇವು ಇದು ಅಂದ್ರೆ ನಾವು ಸರಿಯಾದ ಮಾರ್ಗದಲ್ಲಿ ಇದ್ದೇವಿ ಅಂತ ಅರ್ಥ. ಇವುದಲ್ಲಿ ಏನು ತಪ್ಪಿತ್ತು ಅಂದ್ರೆ ನಾವ್ ಎಲ್ಲೋ ತಪ್ಪೇವೆ ಅಂತ ತಿಳ್ಕೊಬೇಕು. ನಮ್ಮ ಹಣ ಹೆಂಗ್ ಗಳಿಸಿರ್ಬೇಕು ಅಂದ್ರ ಆ ಹಣ ನಮ್ಮ ಅಂತಃಕರಣ ಶುದ್ಧಿಯಾಗಿ ಸಹಾಯ ಮಾಡಿರ್ಬೇಕು. ಅಂತಃಕರಣ ಶುದ್ಧಿ ಆದ ನಂತರ ಗುರುವಿನ ಸಾನ್ನಿಧ್ಯ ಹೊಂದಿರಬೇಕು. ಗುರುವಿನ ಸಾನ್ನಿಧ್ಯ ಹೊಂದಿದ ನಂತರ ಜ್ಞಾನವನ್ನ ಮಾಡ್ಕೋಬೇಕು. ಆ ಜ್ಞಾನವನ್ನ ಮಾಡ್ಕೊಳ್ಳಿಕ್ಕೆ ಶ್ರವಣ ಮಾಡ್ಬೇಕು, ಮನನ ಮಾಡ್ಬೇಕು, ನಿಧಿಧ್ಯಾಸನ ಮಾಡ್ಬೇಕು. ಈ ದಾರಿಯಾಗ ಅದೇವಿ ನಾವು. ಅಂದ್ರೆ ಸರಿಯಾದ ದಾರಿಯಲ್ಲಿ ಅದೇವಿ. ಇಲ್ಲ ಏನು ಅಂದ್ರೆ ಇಲ್ಲ ಅಂದ್ರೆ ತಿದ್ಕೊಡ್ರಿ ಇಷ್ಟ. ಮತ್ತೇನು ಬೇರೆ ಏನ್ ಹೇಳಕ್ ಬರಲ್ಲ. ಇಲ್ಲ ನಾವು ಅಲ್ಲೇ ಹೋಗ್ತೇವಿ ಅಂದ್ರೆ ಕೈ ಮುಗಿರಿ ಅವ್ರಿಗೆ, ನಮಸ್ಕಾರ, ಹೋಗಿ ಬರ್ರಿ. ನಮ್ದ ಚಲೋ ಐತ್ರಿ ಅಂತ ಕುಂತಾರ ಅಂದ್ರ ಆಯ್ತು, ನೀವು ಏನ್ ತಿಳಿದೈತೆ ಅಲ್ಲೇ ಮಾಡ್ರಿ, ಉಳ್ದವ್ರು ನಮ್ಮ ಜಗಕ್ಕೆ ಹೋಗ್ಬೇಡ್ರಿಪಾ ಅಂತ ಹೇಳ್ಬೇಕು ಅಷ್ಟ ಅವ್ರಿಗೆ. ಇದು ಸಾವಿರಾರು ವರ್ಷಗಳಿಂದ ಸೋಸಿ ಮಾಡಿದಂತ ಸಿದ್ಧಾಂತದ. ಟಾರ್ ನೋಡದ ನಾನ್ ಕಳ್ಳು ಮುಳ್ಳು ಇದ್ದ ದಾರಿಯಾಗ ಹೋಗ್ತೇನಿ ಅಂದ್ರೆ ಹೋಗ್ರಿ, ನಿಮ್ಗೆ ಯಾರು ಬೇಡ ಅಂತ. ಬೇಕಾದಲ್ಲ ಹೋಗ್ರಿ, ಸ್ವತಂತ್ರ ಅದ. ಅಲ್ಲಿ ಒಂದ್ ಸ್ವಲ್ಪ ಹೊರತಾಗಿದ್ದ ಬಿದ್ವಂದ್ರೆ ಅವಾಗ ಹೊಳ್ತೇವಿ, ಗೊತ್ತಿ ಅಲ್ಲಿ ಮಠ ಹೊಳುದಿಲ್ಲ. ಮನುಷ್ಯನ ಹಠಬುದ್ಧಿ ಐತಲ್ಲ, ಅದು ಹೇಳದ ಕೇಳುದಿಲ್ಲ. ಅದು ದಾರಿ ಚಲೋ ದಾರಿ ಹೇಳಿದ್ರು ಒಮ್ಮೊಮ್ಮೆ ಕೇಳುದಿಲ್ಲ. ಒಬ್ಬೊಬ್ರು ದಾರಿ ತಪ್ಪಿ ಒದ್ದಾಡಿರ್ತಾರಲ್ಲ, ಅವ್ರಿಗೆ ಸಿಗ್ಬೇಕಿಂತ ವಿದ್ಯೆ. ಯಪ್ಪ ಏನ್ ಸಿಕ್ತು, ನಾವು ಏನ್ ಹುಡ್ಕಾಕತ್ತಿದ್ವಿ, ಅರಸೋತಿರುವ ಬಳ್ಳಿ ಕಾಲಾಗ ಸಿಕ್ಕಂಗಾತಲ್ಲ ಅಂತ ಅವ್ರು ಸಂತೋಷ ಪಡ್ತಾರೆ. ಇನ್ನೂ ಹೊರಗಡೆ ಐತಿ ಅಂತ ಹುಡ್ಕಾಡೋಣ ಅನ್ನೋರಿಗೆ ಇದು ಹೇಳಿದ್ರು ಉಪಯೋಗ ಆಗೋದಿಲ್ಲ. ಮೇ ದ ಸ್ಟೂಡೆಂಟ್ ಕಮ್ ಟು ಮೀ ಅಂತ, ನನಗ ಶಿಷ್ಯರು ಹೆಚ್ಚಿಗೆ ಬರ್ಲಿ. ಮೇ ಸ್ಟೂಡೆಂಟ್ಸ್ ಕಮ್ ಟು ಮೀ ವಿತ್ ವೇರಿಡ್ ಇಂಟ್ರೆಸ್ಟ್. ಅನೇಕ ಉತ್ಸಾಹ, ಇಂಟ್ರೆಸ್ಟ್, ಕೇಳುವಂತಹ ಏನಪ್ಪಾ ಇವತ್ ಏನ್ ಕೇಳಿ, ಇವತ್ ಏನ್ ಹೇಳ್ತಾರೋ ಏನೋ, ಏನ್ ಹೇಳ್ತಾರೋ ಕುತೂಹಲ ಇರ್ಬೇಕು. ಮೇ ಸ್ಟೂಡೆಂಟ್ಸ್ ಕಮ್ ಟು ಮೀ ವಿತ್ ಇಂಟೆಲಿಜೆನ್ಸ್. ಜಾಣ ವಿದ್ಯಾರ್ಥಿಗಳು ನನ್ನ ಕಡೆ ಬರ್ಲಿ. ಮೇ ಸ್ಟೂಡೆಂಟ್ಸ್ ಕಮ್ ವಿತ್ ಸೆಲ್ಫ್ ಕಂಟ್ರೋಲ್. ಇಂದ್ರಿಯ ನಿಗ್ರಹ ಇದ್ದಂತ ವಿದ್ಯಾರ್ಥಿಗಳು ಬರ್ಲಿ ನನ್ನ ಕಡೆ. ಇಂದ್ರಿಯ ನಿಗ್ರಹ ಇದ್ದವ್ರು ಬಂದ್ರೆ ಏನಾಗತ್ರಿ, ತಿಳಿಯಂಗಿಲ್ಲ, ತಲೆ ಮೇಲೆ ಹಾಸಿ ಹೋಗ್ತದೆ ಶಾಸ್ತ್ರ. ಇಂದ್ರಿಯ ನಿಗ್ರಹ ಇರ್ಬೇಕು, ಶಮ ದಮಾದಿಗಳು ಇರ್ಬೇಕು ಅಂತ. ಮೇ ಸ್ಟೂಡೆಂಟ್ಸ್ ಕಮ್ ವಿತ್ ಮೀ ಮೈಂಡ್ ಕಂಟ್ರೋಲ್. ಶಮ ಇದ್ದವ್ರು ಬರ್ಲಿ, ದಮ ಇದ್ದವ್ರು ಬರ್ಲಿ. ಮೇ ಐ ಬಿ ವೆಲ್ ನೋನ್ ಆಸ್ ಎ ಟೀಚರ್. ನಾನೊಬ್ಬ ಒಳ್ಳೆಯ ವೇದಾಂತದ ಶಿಕ್ಷಕ ಅಂತ ನಾನು ಅನಿಸ್ಕೋಬೇಕು. ಮೇ ಐ ಬಿ ದ ಗ್ರೇಟೆಸ್ಟ್ ಅಮಂಗ್ ದ ವೆಲ್ದಿ. ನಾನು ಶ್ರೀಮಂತರೊಳಗ ಅಗದಿ ಶ್ರೀಮಂತ ಅನಿಸ್ಕೋಬೇಕು. ಓ ಲಾರ್ಡ್ ಮೇ ಐ ಮರ್ಜ್ ಇನ್ ಟು ಯು. ಏ ಪರಮಾತ್ಮ, ನಾನು ನಿನ್ನೊಳಗ ಕೂಡ್ಕೋಬೇಕು. ಓ ಲಾರ್ಡ್ ಮೇ ಯು ಮರ್ಜ್ ಇನ್ ಟು ಮೀ. ಏ ಪರಮಾತ್ಮ, ನೀನರ ನನ್ನೊಳಗ ಕೂಡ್ಕೋ. ಓ ಲಾರ್ಡ್ ಮೇ ಐ ಪ್ಯೂರಿಫೈ ಮೈ ಸೆಲ್ಫ್ ಇನ್ ಯು ಹೂ ಹ್ಯಾವ್ ಥೌಸಂಡ್ಸ್ ಆಫ್ ಫಾರ್ಮ್ಸ್. ಅಥವಾ ನಾನರ ನಿನ್ನೊಳಗ ಏನಾಗಬೇಕು, ಶರಣಾಗತಿಯಾಗಿ ನಿನ್ನೊಳಗ ಕೂಡ್ಕೋಬೇಕು. ಯಾಕಂದ್ರೆ ನಿನಗ ಸಾವಿರಾರು ರೂಪಗಳದಾವ. ಓ ಲಾರ್ಡ್ ಮೇ ಸ್ಟೂಡೆಂಟ್ಸ್ ಕಮ್ ಟು ಮೀ ಫ್ರಮ್ ಆಲ್ ಡೈರೆಕ್ಷನ್ಸ್. ನನ್ನ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ದಿಕ್ಕಿನಿಂದ ಎಂಟು ದಿಕ್ಕಿನ ಕಡೆಯಿಂದ ವಿದ್ಯಾರ್ಥಿಗಳು ನನ್ನನ್ನು ಬಂದು ಸೇರ್ಲಿ ಅಂತ. ಮೇ ಸ್ಟೂಡೆಂಟ್ಸ್ ಕಮ್ ಟು ಮೀ ಜಸ್ಟ್ ಆಸ್ ವಾಟರ್ ರಶ್ ಡೌನ್ವರ್ಡ್ಸ್. ಹೆಂಗ ಪರ್ವತದಾಗಿನ ನೀರು ತಗ್ಗಿನ ಪ್ರದೇಶದಾಗ ಹರಿತಿ ರಭಸವಾಗಿ ಹರಿತಿದ್ದಿ, ಹಂಗರ ಶಿಷ್ಯರ ಬಳಗ ನನ್ನ ಹತ್ರ ಹರಿಲಿ. ಜಸ್ಟ್ ಆಸ್ ದ ಮಂತ್ಸ್ ರಶ್ ಟುವರ್ಡ್ಸ್ ದಿ ನೆಕ್ಸ್ಟ್ ಇಯರ್. ಈ ತಿಂಗಳುಗಳು, ದಿನಗಳು ವಾರದಲ್ಲಿ ಮುಳುಗ್ತಾವ, ವಾರಗಳು ತಿಂಗಳಲ್ಲಿ ಮುಳುಗ್ತಾವ, ತಿಂಗಳುಗಳು ವರ್ಷದಲ್ಲಿ ಹೆಂಗ್ ಮುಳುಗ್ತಾವಲ್ಲ, ಹಂಗ ನಾನು ನಿನ್ನಲ್ಲಿ ಮುಳುಗುವಂಗಾಗ್ಲಿ. ಓ ಲಾರ್ಡ್ ಯು ಆರ್ ಲೈಕ್ ದ ರೆಸ್ಟ್ ಹೌಸ್. ಪರಮಾತ್ಮ, ನೀನು ವಿಶ್ರಾಂತಿ ರೂಮ್, ವಿಶ್ರಾಂತಿಯ ಕೋಣೆ ಇದ್ದಂಗ. ನಮಗ ಇಲ್ಲಿ ನಿನ್ನ ಬಿಟ್ಟು ಬೇರೆ ಕಡೆ ಇದ್ದಾಗ ವಿಶ್ರಾಂತಿ ಇಲ್ಲ. ಆ ನದಿಗಳು ಸಮುದ್ರ ಸೇರಿದಾಗ ವಿಶ್ರಾಂತಿ, ಸಮುದ್ರ ಬಿಟ್ಟಾಗ ಅವಕ್ಕೆ ವಿಶ್ರಾಂತಿ ಇಲ್ಲ. ಹೇಗೋ ಹಾಗೆ ನಿನ್ನನ್ನು ಬಿಟ್ಟು ನಮಗ ವಿಶ್ರಾಂತಿ ಇಲ್ಲ ಪರಮಾತ್ಮ. ನಮಗ ವಿಶ್ರಾಂತಿ ಸ್ಥಳ ಅಂದ್ರೆ ನೀನ ಇದೀದಿ. ರಿವೀಲ್ ಯುವರ್ ಸೆಲ್ಫ್ ಅನ್ ಟು ಮೀ, ಎಂಟರ್ ಇನ್ ಟು ಮೀ. ನಿನ್ನ ಸ್ವರೂಪವನ್ನ ನನಗೆ ತೋರಿಸಿಕೊಟ್ಟು ನನ್ನೊಳಗ ನೀ ಪ್ರವೇಶ ಆಗು, ನನ್ನೊಳಗ ನೀ ಪ್ರವೇಶ ಆಗು. ಅಹಂ ಅಹರ್ಜರಂ. ಅಹರ್ಜರಂ ಅಂದ್ರ ವರ್ಷದಲ್ಲಿ ಮಾಸಗಳು. ಮಾಸಃ ಯಥಾ ಮಾಸಃ ಅಹರ್ಜಂ. ಹೆಂಗ ಪ್ರವೇಶ ಆಕ್ಕಾವ ಹಂಗ ಪ್ರವೇಶ ಆಗ್ಬೇಕು. ಅಸಿ
ಪ್ರತಿವೇಶಃ. ಓ ಲಾರ್ಡ್, ಯು ಆರ್ ಲೈಕ್ ಎ ರೆಸ್ಟ್ ಹೌಸ್. ಪ್ರತಿವೇಶಃ ಅಸಿ, ರೆಸ್ಟ್ ಹೌಸ್ ಇದ್ದಂಗದೀಪ. ಪ್ರಭಾಹಿ, ಪ್ರಭಾಹಿ ಅಂದ್ರ ನೀನು ನಿನ್ನ ಸ್ವರೂಪವನ್ನು ನನಗ ತೋರಿಸಿಕೊಡು. ರಿವೀಲ್ ಯುವರ್ ಸೆಲ್ಫ್ ಅಂಟು ಮೀ, ನನ್ನಲ್ಲಿ. ಪ್ರಪದ್ಯಸ್ಯ ಮಾಂ ಅಂದ್ರ ನೀನು ಎಂಟರ್ ಇಂಟು ಮೀ, ನೀ ನನ್ನೆಲ್ಲರ ಪ್ರವೇಶ ಆಗು ಅಥವಾ ನಿನ್ನ ಸ್ವರೂಪವನ್ನ ತಿಳಿಸಿಕೊಡು. ಪೇಜ್ ನಂಬರ್ 57. In this portion, the student is praying for ಶಿಷ್ಯ ಪ್ರಾಪ್ತಿ. ಇಲ್ಲಿ ಗುರು ಬೇಡಾಗತ್ತಿಲ್ಲ, ಶಿಷ್ಯ ಬೇಡಾಗತ್ತಾನಂತ. ಸ್ಟೂಡೆಂಟ್ ಈಸ್ ಪ್ರೇಯಿಂಗ್ ಫಾರ್ ಶಿಷ್ಯ ಪ್ರಾಪ್ತಿ. He is not ready to become a guru yet, but he is planning for future. ಇನ್ನ ಗುರು ಆಗಿಲ್ಲ, ಗುರು ಆಗ್ಬೇಕಂತ ನೀವ, ಮುಂದಿನ ಗುರು ಇವ ಶಿಷ್ಯ. ಓ ಲಾರ್ಡ್, once I become knowledgeable, the disciples should come to me from all directions. ನನಗೆ ಯಾವಾಗ ಮುಂದೆ ಜ್ಞಾನ ಆಗ್ತೈತಲ್ಲ, ಜ್ಞಾನ ಆದ ನಂತರ ಶಿಷ್ಯರು ನನ್ನ ಕಡೆ ಹರಿದು ಬರ್ಲಿ ಅಂತ ಪ್ರಾರ್ಥನೆ ಮಾಡಕತ್ತಾನಂತೆ. This is not for earning money from ಶಿಷ್ಯಾಸ್, but to fulfill the ಋಣಂ ಋತ ಋಷೀಸ್. ಆ ಶಿಷ್ಯರು ಬಂದ್ರೆ ಶಿಷ್ಯರ ಕಡೆಯಿಂದ ಒಂದಿಷ್ಟು ರೊಕ್ಕ ಇಸ್ಕೊಂಡು ನಾ ಶ್ರೀಮಂತ ಆಗ್ಬೇಕು ಅನ್ನೋದೈತೆ. ಅವನ ಆಶೆ ಅಂದ್ರೆ ಇಲ್ಲ ಅಂತ. ಅವನ ಆಶೆ ಏನೈತೆ ಅಂದ್ರ ಋಷಿ ಋಣವನ್ನ ತೀರಿಸ್ಬೇಕು ಅಂತ ಅವ ಕೇಳಾಕತ್ತಾನ, ಶಿಷ್ಯರು ನನ್ನ ಕಡೆ ಬರ್ಲಿ ಅಂತ. ಶಿಷ್ಯರಿಂದ ರೊಕ್ಕ ಇಸ್ಕೋಬೇಕು, ನಾ ಶ್ರೀಮಂತ ಆಗ್ಬೇಕು ಅನ್ನೋ ಆಶೆ ಇಲ್ಲ ಅಂತ ಹೇಳಾಕತ್ತಾನ. ಬ್ರಹ್ಮಚಾರಿಣ ಆವಂತು ಮಾ, ಶಬ್ದಾರ್ಥ ಹೇಳ್ತಾರ ನೋಡ್ರಿ, ಒಂದೊಂದು ಶಬ್ದ ಹೇಳ್ತಾರ. ಬ್ರಹ್ಮಚಾರಿಣಿ ಆವಂತು ಮಾಂ ಶುಡ್ ಬಿ ರೆಡ್ ಟುಗೆದರ್. ಇಬ್ರು ಇದನ್ನ ಚಾಂಟ್ ಮಾಡ್ಬೇಕು. ಯಾರು? ಲೆಟ್ ಮೆನಿ ಬ್ರಹ್ಮಚಾರೀಸ್ ಕಮ್ ಟು ಮೀ. ಬ್ರಹ್ಮಚಾರಿ ಮೀನ್ಸ್ ಶಿಷ್ಯರು ಬರ್ಲಿ ನನ್ನ ಹತ್ರ. ಬ್ರಹ್ಮ ಮೀನ್ಸ್ ವೇದ, ಚಾರಿ ಮೀನ್ಸ್ ಹೂ ಲೀಡ್ಸ್ ದ ಡಿಸಿಪ್ಲಿನ್ ಲೈಫ್ ಆಫ್ ಎ ಸ್ಟೂಡೆಂಟ್. ಆಚರತಿ ಇತಿ ಚಾರಿ. ಬ್ರಹ್ಮಚಾರಿ ಅಂತಂದ್ರ ಯಾರಪ್ಪ ಅಂತಂದ್ರ ಶಿಷ್ಯ. ಯಾರ್ಥ ಶಿಷ್ಯ ಅಂದ್ರ ವೇದದ ವಿದ್ಯಾರ್ಥಿ, ವೇದಗಳನ್ನ ಅಭ್ಯಾಸ ಮಾಡಬೇಕು ಅನ್ನುವಂತ ಉತ್ಸುಕ ವಾಸೆ ಇದ್ದವ ಬ್ರಹ್ಮಚಾರಿ. ಬ್ರಹ್ಮ ಮೀನ್ಸ್ ವೇದ, ಚಾರಿ ಮೀನ್ಸ್ ಒನ್ ಹೂ ಲೀಡ್ಸ್ ಅ ಡಿಸಿಪ್ಲಿನ್ಡ್ ಲೈಫ್ ಆಫ್ ಎ ಸ್ಟೂಡೆಂಟ್. ಆಚರತಿ ಇತಿ ಚಾರಿ. ಒನ್ ಆಫ್ ದಿ ಪ್ರೈಮರಿ ಡಿಸಿಪ್ಲಿನ್ಸ್ ಆಫ್ ದಿ ಡಿಸೈಪಲ್ ಈಸ್ ಟು ಡೂ ಹೋಮ್ವರ್ಕ್. ನೋಡ್ರಿ ಅಲ್ಲಿ ಐತೆ, ನೀನ್ ನೋಡ್ರಿ, ನಾಲ್ಕು ಕೂಡಿಸಿ ಹೇಳಕತ್ತೇನೆ ನೋಡ್ರಿ. ಹೋಮ್ವರ್ಕ್ ಮಾಡಂತಾರ. ಶಿಷ್ಯ ಆದವ ಹೋಮ್ವರ್ಕ್ ಮಾಡ್ಲೇಬೇಕು. ಅಷ್ಟೇ ಯಾಕೆ, ಗುರು ಆದವನು ಹೋಮ್ವರ್ಕ್ ಮಾಡ್ಬೇಕು, ಇಲ್ಲ ಹೇಳಕ್ ಬರೋದಿಲ್ಲ. ಒನ್ ಆಫ್ ದ ಪ್ರೈಮರಿ ಡಿಸಿಪ್ಲಿನ್ಸ್ ಆಫ್ ದ ಡಿಸೈಪಲ್ ಈಸ್ ಟು ಡೂ ಹೋಮ್ವರ್ಕ್. ಐತಿಲ್ರಿ, ಯಾರ ಕಡೆ ಬುಕ್ ಅದ? ಇವರು ಮಂಜುನಾಥ್ ಅದಾರನ್ರಿ? ಮತ್ ಯಾರ ಕಡೆ ಬುಕ್ ಅದ? ನನ್ ಕಡೆ ಐತಿ ಸರ್. ಬುಕ್ ಐತೇನ್ರಿ? ಅಭ್ಯಾಸ ಮಾಡಂತ ಹೇಳ್ಯಾರೇನ್ರಿ? ಅಲ್ಲಿ ಐತೇನ್ರಿ ಪೇಜ್ ನಂಬರ್ 57ರಾಗ? ಐತ್ ಸರ್. ಅದನ್ನ ಹೇಳ್ತೇನೆ ನೋಡ್ರಿ. ನಾನು ಹೋಮ್ವರ್ಕ್ ಮಾಡಕತ್ತೇವೇನ್ರಿ ಹೋಮ್ವರ್ಕ್? ನಾವು ಗುರುಗಳು ಮಾಡ್ಬೇಕಂತ ಸರ್, ಶಿಷ್ಯರು ಮಾಡ್ಬೇಕು, ಇಬ್ರು ಮಾಡ್ಬೇಕು. ಹಂಗಾದ್ರೆ ಅಲ್ಲಿ ಮಂತನ ಸರಿ ಆಗ್ತತೆ ಅಂತ ಹೇಳ್ತಾ ಇದಾರ ಸರ್. ಹೇಳ್ತಾ ಇದಾರ. ಅದ ಈಗ ನಾ ಅಂತೂ ಮಾಡಕತ್ತೇನೆ, ನೀವು ಮಾಡಕತ್ತೀರಿ ಅಂತ ಕೇಳಿದೆ. ಇಲ್ಲ, ನಡೆಯಲ್ಲ. ಯಾಕ್ರಿ? ಕೆಲಸ ಮಾಡಲ್ವಲ್ರಿ? ಸ್ವಲ್ಪ ಮಾಡ್ತೀರಿ ಹಂಗೆ ನೋಡ್ತಾ ಇರ್ತೀನಿ ಎಲ್ಲ. ಮತ್ತೆ ಯಾರ ಕಡೆ ಬುಕ್ ಅದಾವು? ಯಾವ್ದಾರ ಬುಕ್ ಇರ್ಲಿ ನಿಮ್ ಕಡೆ, ದಶೋಪನಿಷತ್ತರ ಇರ್ಲಿ, ಒಟ್ಟ ಪರಂಪರೆ ರಾಮಕೃಷ್ಣ ಮಿಷನ್ ಇರ್ಲಿ, ಚಿನ್ಮಯ ಮಿಷನ್ ಇರ್ಲಿ, ಆರ್ಷ ವಿದ್ಯಾಪೀಠದಿರ್ಲಿ, ಪರಂಪರೆ ಇದ್ದವ್ರ ಪುಸ್ತಕ ಯಾವ್ದಾರದು ಓದ್ರಿ. ಪರಂಪರೆ ಬಿಟ್ಟು ಇಸ್ಕಾನದ ಓದಿದ್ನೋ, ಉಡುಪಿ ಪರಂಪರೆ ಓದಿದ್ನೋ ಅಂದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಅವ್ರು ಮತ್ತು ದ್ವೈತಕ್ಕೆ ಜಗ್ತಾರ ನಿಮ್ಮನ್ನು. ಸುರೇಶ್ ಅವ್ರು ಹುಡುಕ್ತಾ ಇದಾರ ಸರ್, ಎಲ್ಲೈತೆ ಇದು ಅಂತೇಳಿ. 57 ಅವರು ಹೊಳೆ ನರಸೀಪುರದಾಗ ಅದಾರ ಸರ್ ಅವ್ರು. ಹೌದ್ರಿ?
ಏನ್ ಹುಡುಕಾಗತ್ತಾರ್ರಿ? ಎಲ್ಲೈತಿ ಇದು ಇದು ಮಂತ್ರ ಎಲ್ಲೈತಿ ಅಂತ ಹುಡುಕ್ತಾರ ಸರ್. ಅದು ಪುಸ್ತಕಾಲಯ. ಪುಸ್ತಕ ಐತಿ ಸರ್ ಅವ್ರ ಹತ್ರ. ಆ ಮಂತ್ರ ಎಲ್ಲೈತಿ ಅಂತ ನಾನು ಕೇಳ್ತಾರನ್ರಿ? ಹೂನ್ ಸರ್. ಸರ್ ನಾ 4-5 ದಿವ್ಸ ಬಂದಿಲ್ಲಲ್ಲ ಸರ್, ಯಾವ ಪೇಜ್ ನಾಗಿದ್ ಯಾವ ಮಂತ್ರ ನಡೆದ? 4ನೇ ಅನುವಾಕ ನಡಕ್ ಸೆಂಟರ್ನಾಗ ಐತದ. ನಿಮ್ಗೆ ಹಂಗ ಸಿಗುದಿಲ್ಲ ಅದು. 4ನೇ ಅನುವಾಕ ಛಂದಸಾಂ ವೃಷಭೋ ವಿಶ್ವರೂಪ ಅಂತ ಐತಿ ನೋಡಿ, ತೆಗಿರಿ. 4ನೇ ಅನುವಾಕ ಎಸ್ ಛಂದಸಾಂ ವೃಷಭೋ ವಿಶ್ವರೂಪ ಸಿಕ್ತ್ರಿ? ಬುಕ್ ಸೆಂಟ್ರಿಗೆ ಹೋಗ್ರಿ ಸುರೇಶ್ ಅವ್ರ, ನಡುವೆ ಶಿಕ್ಷಾವಲ್ಲಿ 4ನೇ ಯಾವನು ಅನುವಾಕ. ಛಂದಸ್ಸುಗಳಿಗೆ ಋಷಭನಾಗಿರುವನೋ. ಅದ್ರಾಗ ದಾಟಿ ಎಲ್ಲಿಗೆ ಬಂದೇನಂದ್ರ ಈಗ ಇದು ಬಂದೇನ ನೋಡ್ರಿ ನಾ. ಎಲ್ಲಿ ಆಮಾಯಂತು ಬ್ರಹ್ಮಚಾರಿಣಿ ಸ್ವಾಹ, ಅಲ್ಲಿಂದ ಚಲ ಮಾಡೀನಿ. ವಿಮಾಯಂತು ಬ್ರಹ್ಮಚಾರಿಣ ಸ್ವಾಹ ನಡಕದ ನೋಡ್ರಿ. ಅದು ಬುಕ್ನ್ಯಾಗ ಸಿಗುಲ್ ಸರ. ಅದರ್ ನೋಟ್ಸ್ ಅಂತ ಹೇಳಿ ಅವ್ರು ಎಕ್ಸ್ಟ್ರಾ ಕುಡ್ಸ್ಯಾರ ಅಪ್ಪ ಅವ್ರು. ಇಲ್ಲ ಇದು ಐತಿ ಅನುವಾಕ ಓದೈತಿ. ಅನುವಾಕದೊಳಗೆ ಇಲ್ರಿ ಅದು. ಅದರ್ ನೋಟ್ಸ್ ಅಂತ ಐತಿ ನೋಡ್ರಿ, ಇಲ್ಲಿ ಅವ್ರ ಹೇಳಕತ್ತಾರ. ಈಗ ಅನುವಾಕ 4ರೊಳಗ ಅದರ್ ನೋಟ್ಸ್ ಅಂತ ಐತಿಲ್ಲ ಹೇಳಕತ್ತಾರ ಅವ್ರು. ಆ ಮಾಯಂತು ಬ್ರಹ್ಮಚಾರಿಣ ಅದ ಅಲ್ಲಿ ಐತಿ ವಾಕ್ಯ ಐತಿ. ಬುಕ್ನ್ಯಾಗ ನೋಡಿನಿ, 2 ಬುಕ್ನ್ಯಾಗ ನೋಡಿದ್ರು ಅದಿಲ್ಲ ಆ ಮಂತ್ರ. ಅವ್ರು ಎಕ್ಸ್ಟ್ರಾ ಇದನ್ನು ಮಾಡ್ರಿ ಅಂತ ಹೇಳ್ಕೊಂತ ಹೋಗ್ಯಾರ. ಆಮಾಯಂತು ಬ್ರಹ್ಮಚಾರಿಣ ಸ್ವಾಹ, ವಿಮಾಯಂತು ಬ್ರಹ್ಮಚಾರಿಣ ಸ್ವಾಹ ಇದೆ ಅಲ್ಲ ಸರ್. ಅದ ನೋಡ್ರಿ. ಯಾವ ಬುಕ್ನ್ಯಾಗ ಐತಿ ಹೇಳ್ರಿ? 4ನೇ ಅನುವಾಕ ಸರ್ ಹೊಳೆ ನರಸೀಪುರದು ಬುಕ್ ನಾಗ 25ನೇ ಪೇಜ್ ನಾಗ ಸರ್, ಕೊನೆಯದ 3ನೇ ಲೈನ್ದಾಗ. ಹೋ ಸರಿ, ಅದ್ ಬುಕ್ ಇಲ್ಲಲ್ರಿ ನಮ್ ಬೇರೆ. ಅದು ಮಂಜುರಿ ಐತಿ ಇರ್ಲಿ. ಮಂಜುರಿ ಸಿಗುದಿಲ್ಲ. ಮಂಜುರಿ ಆದಿದೇವಾನಂದೊಳಗಿಲ್ಲ, ಮಂಜುರಿ ಒಳಗಿಲ್ಲ, ಮತ್ತ ಇದ್ರೊಳಗೂ ಇಲ್ಲ. ಯಾರು ಚಿನ್ಮಯಾನಂದರದ ಇದ್ರೊಳಗೂ ಇಲ್ಲ. ಮಂಜುರಿ ಇದ್ರೆ ಇರುದಿಲ್ಲ. ಮಂಜುರಿ ಇರುದಿಲ್ಲ. ಯಾಕೆ ಇರುದಿಲ್ಲ? ಯಾರು ಹೇಳ್ತೀರಿ? ಹೇಳೇನೊಮ್ಮೆ. ಯಾರು ಹೇಳ್ತೀರಿ? ದಿವ್ಯಾನಂದರು, ಸುರೇಶ್ ಅವರು, ಪ್ರಕಾಶ್ ಅವರು, ದುಂಡಪ್ಪ, ಭೀಷ್ಮಗೌಡ್ರು, ಮಾಳ್ಗಿ ಸರು, ಯಾರು ಹೇಳ್ತೀರಿ? ಮಂಜರಿ ಯಾಕೆ ಮಾಡಿದ್ರು? ಯಾರು ಮಾಡಿದ್ರು? ನಿಮ್ಗ ಗೊತ್ತ್ರಿ, ನಮಗೇನ್ ಮಾಡೋದು ತೋಡ್ಲಂತಾರ. ಇಲ್ಲ, ನೆನ್ನೆ ಹೇಳಿದ್ರಿ ಸರ್, ಮರ್ತು ಬಿಟ್ಟದ ಸರ್. ಮತ್ತ ನೀವೇ ಹೇಳಿದ್ರಿ ಸರ್ ನಿನ್ನೆ, ಮರ್ತದ. ನಿನ್ನೇನು ಹೇಳಕ್ಕಿಲ್ಲ, ಮೊನ್ನೆ ಬಹಳ ದಿವಸದ ಹಿಂದೆ ಹೇಳಿದ್ದೆ ನಾನು. ಇಲ್ಲ, ಒಂದ್ 4 ದಿವಸ ಆಗೈತೆ ಅಷ್ಟೇ ಸರ್ ಹೇಳಿ. ಹೋಲ್ಬಿಟ್ರೆ ಅದು ಹೇಳುದು ಅಲ್ಲ, ವೇದಿಕೆ ಮ್ಯಾಗ ಹೇಳುದು ಅಲ್ಲ. ನನಗೂ ಹೇಳಿದ್ರಿ ಅದನ್ನ, ಆದ್ರ ಅದು ನೀವು ಅಂದಂಗ ಆಯ್ತು. ಬ್ರಹ್ಮಚಾರಿಣ ಆಮಾಯಂತು. Let the brahmacharis come together to me. Brahmachari means shishya. Brahma means Veda. Chari means one who leads a disciplined life of a student. One of the primary discipline of a student is to do homework. ಇಲ್ಲಿ ಮೊದಲಾಗತ್ತಿದ್ರು. ಒಂದು ಮುಖ್ಯವಾದ ಕೆಲಸ ಏನಪ್ಪಾ ಶಿಷ್ಯ ಅಂದು ಅಂದ್ರ ಹೋಮ್ವರ್ಕ್ ಮಾಡ್ಬೇಕು. ಹೋಮ್ವರ್ಕ್ ಮಾಡಂಗಿಲ್ಲ ಅಂದ್ರ ಅವ ಏನಲ್ಲ, ಏನಲ್ರಿ ಅವ ಶಿಷ್ಯ ಅಲ್ಲ. ಶಿಷ್ಯ ಅಲ್ಲ. ನಾನ್ರಪ್ಪ ಅದು ದಿವ್ಯಾನಂದ್ರ ಅಂತಾರ ನೋಡ್ರಿ, ಮತ್ ನಾ ಅಂದಿಲ್ಲ. ಗುರುವಿನ ಮಾತು ಕೇಳಾದ ಶಿಷ್ಯನು ಅವ್ನು ಕೇಳಿಲ್ಲ ಅಂದ್ರೆ ಅವ ಮುಕ್ತನಾಗುದಿಲ್ಲ. ಆ ಗುರುವಿನ ಮತ್ತ ಅವನ್ನ ಮುಕ್ತ ಮಾಡ್ಲಿಕ್ಕೆ ಮತ್ತ ಗುರುವಿನ ಮುಕ್ತ ಮತ್ತ ಹುಟ್ಟಿ ಬರ್ಬೇಕಾಗ್ತದ್ರ ಅವನ ಜೊತೆ. ಹಿಂಗೆ ಒಬ್ಬರು ಹೇಳಿದ್ರು ನಮ್ಗೆ, ಆ ಶಿಷ್ಯನ ಪುನರ್ಜನ್ಮ ತಗೋತಾನ, ಗುರುವಿನ ಪುನರ್ಜನ್ಮ ತಗೋತಾನತ್ರ ಆ ಶಿಷ್ಯನ ಉದ್ಧಾರ ಮಾಡಕ್. ಹಂಗೇನಿಲ್ರಿ. ಹಂಗೇನಿಲ್ಲ. ವಿದ್ಯೆದ ವಿದ್ಯೆಯನ್ನ ಅರ್ಥ ಮಾಡ್ತಕ್ಕಂಥ, ಸಂಪಾದನೆ ಮಾಡ್ತಕ್ಕಂಥ ಕೆಲಸ ವಿದ್ಯಾರ್ಥಿ. ಆ ವಿದ್ಯಾರ್ಥಿ ಅನ್ಸೋದಿಲ್ಲ ಅವ. ಯಾರು ಹೇಳಿದ್ರಿ ಹಿಂಗ? ಅಯ್ಯೋ ಯಪ್ಪ, ಇದೇನ್ ಹೇಳ್ತಾರ್ರಿ ನಿಮ್ಗ? ಇಲ್ಲ, ಅವರು ಈರಣ್ಣರ ಪ್ರವಚನ ಭಾರಿ ಚಂದ ಹೇಳ್ತಾರ ಸರ್.
ಇಲ್ರಿ ಅವ್ರು ಅಲ್ರಿ ಅವ ದಾಟಿರ್ತಾನ, ಅವ ಯಾಕೆ ಹೊಳ್ಳಿ ಬರ್ತಾನ್ರಿ? ಇಲ್ರಿ ಅವ್ರು ಶ್ರೀಧರ್ ಮುರಾಣಿ ಅಂತ ಅದಾರಲ್ರಿ, ಅವ್ರು ಹೇಳ್ತಾರನ್ರಿ? ಅವ್ರು ಇವತ್ತು ಬೆಳಗ್ಗೆ ಹೇಳಿದ್ರು ನಮ್ಗೆ. ಹೌದೇನ್ರಿ? ಅಡ್ಡಿಲ್ಲ. ಕೇಳ್ರಿ, ಅವ್ರದ್ದ ಕೇಳ್ರಿ. ಆ ಶಿಷ್ಯನ ಉದ್ಧಾರ ಮಾಡಕ್ ಮತ್ತೆ ಅವರು ಪುನರ್ಜನ್ಮ ತಗೋಬೇಕಾಗ್ತದ್ರಿ. ಏನಿಲ್ರಿ, ಗುರುವಿಗೆ ಏನ್ ಸಂಬಂಧ ಇಲ್ಲ ಇದೆ, ಶಿಷ್ಯಗೆ ಸಂಬಂಧ. ಅವ ಉದ್ಧಾರ ಆಗಿ ಹೋಗಿರ್ತಾನೆ, ಶಿಷ್ಯರನ್ನು ಉದ್ಧಾರ ಮಾಡೋದಕ್ಕಾಗಿ ಇರ್ತಾನ ಅಷ್ಟೇ. ಅವಾಗೇನ್ ಸಂಬಂಧ? ಒಂದ್ ವೇಳೆ ಅವ್ರು ಹೇಳ್ಯಾರಂದ್ರೆ ಅತಿಶಯ ಮಾಡಿ ಹೇಳಿರ್ಬೇಕು. ಇರ್ಲಿ, ಅವ ಪಾರ ಆಗಿರ್ತಾನ. ಈಗ ಪಾರ ಆದವ್ರು ದಾಟಿಸ್ತಾರ, ಏನು ಪಾರ ಆಗದೆ ಇದ್ದವ್ರು ದಾಟಿಸ್ತಾರ್ರಿ ಹಿರಣ್ಣರ? ಯಾರು ಪಾರ ಆಗಿಲ್ಲ ಅವ್ರಿಗೆ ದಾಟಿಸ್ತಾರ್ರಿ. ಪಾರ ಅವ ಪಾರ ದಾಟ್ಸವ, ಪಾರ ಆಗಿರ್ತಾನಿಲ್ಲ ಅವ ದಾಟ್ಸವ. ದಾಸವ ಆಗಿರ್ತಾನ್ರಿ. ಆಗಿರ್ತಾನ್ರಿ. ಅವ ಯಾಕೆ ಹೊಳೆ ಬರ್ತಾನ? ಇವ್ರ ಸಲುವಾಗಿ ಹೊಳೆ ಬರ್ತಾನಲ್ಲವ ಶಿಷ್ಯ ಆಗಿರಂಗಿಲ್ಲ. ಅವ್ ಗುರುವಿನ ಇದು ಸತ್ಸಂಗ ಕೇಳಿ ಅವನ್ ಅಪೂರ್ಣ ಆಗಿರ್ತದ್ರಿ. ಅವ್ನು ಆ ಗುರು ಮತ್ತ ಏನ್ ಅನ್ನಕ್ ಬರುದಿಲ್ಲ. ಹೇಳೋದು ಖರೇನೆ ಇದ್ರಿಪ್ಪ, ಆದ್ರ ಅವ್ರಿಗೆ ಸ್ವರೂಪದ ಮರುವೆ ಇರಲ್ಲ ಅಂತ ಇದು ಹಿಂಗ ಹೇಳ್ಯಾರ. ಮತ್ತ ಅದ ಸ್ವಲ್ಪ ಮರವ್ ಇರಂಗಿಲ್ಲ, ಕೃತೋಪಾಸ್ತಿ ಇರ್ತಾರ. ಆಮ್ಯಾಗ ಪ್ರಾರಬ್ಧ ಈತಪ್ಪ ಅಂತಂದ್ರ ಅವ್ರು ಬರ್ತಾರ, ಇಲ್ಲ ಅಂತ ಅನ್ನಕ್ ಬರಂಗಿಲ್ಲ. ಅದು ಖರೇನ ಒಂದ್ ರೀತಿ ವಿಚಾರ ಮಾಡಿದ್ರ. ಆದ್ರ ನೀವು ಅವ್ರನ್ನ ಹಿಂದ್ ಜಗ್ಗಿರ್ ನಿಮಗ್ ಪಾಪ ಬರುದಿಲ್ಲ ಏನ್ರಿ ಹಿರಣ್ಣರ? ಹೌದೌದು, ನಿಮಗ್ ಪಾಪ ಬರುದಿಲ್ಲ? ಬರ್ತೈತ್ರಿ. ಇವ ಯಾಕೆ ಪಾರ ಆಗುದಿಲ್ಲ? ಇವ ಶಿಷ್ಯ ಅನ್ಕೋ, ಇವ ಪಾರ ಆಗ್ಲಿಕ್ಕೆ ಅವ ಹೊಳೆ ಬರ್ತಾನ ಅಂತೀರಿ. ಅವಾಯ್ತು, ಒಪ್ಪಿದ್ವಿ ನಿಮ್ ಹೇಳಿದ ಮಾತು. ಇವ ಯಾಕೆ ಪಾರ ಆಗ್ಲಿಲ್ಲ? ಶಿಷ್ಯ ಹೇಳಿದ್ರು, ಗುರು ಹೇಳಿದ್ರು, ಶಿಷ್ಯ ಯಾಕೆ ಪಾರ ಆಗ್ಲಿಲ್ಲ? ಅವ ಕನಿಷ್ಠ ಮಟ್ಟದ ಇರ್ತಾನಲ್ಲ, ಅದಕ್ಕೆ ಕನಿಷ್ಠದೊಳಗಿರ್ತಾನ. ಎಲ್ಲ 3 ಮಂದಿನ ಕರ್ಕೊಂಡು ಹೋಗ್ತಾನಲ್ರಿ ಅವ. ಉತ್ತಮ ಅಧಿಕಾರಿನೇ ಕರ್ಕೊಂಡು ಹೋಗ್ತಾನ, ಮಧ್ಯಮ ಅಧಿಕಾರಿನೇ ಕರ್ಕೊಂಡು ಹೋಗ್ತಾನ, ಕನಿಷ್ಠ ಅಧಿಕಾರಿ ಕರ್ಕೊಂಡು ಹೋಗ್ತಾನ. ಆದ್ರೂ 3 ಮಂದಿ ಅಧಿಕಾರಿಗಳು ನೋಡ್ರಿ, ವಿಚಾರ ಸಾಗರದಾಗ 4ನೇ ಅಧ್ಯಾಯಕ್ಕೆ ಉತ್ತಮ ಅಧಿಕಾರಿ ಪಾರ ಆದವ, ಬರುದಿಲ್ಲ ಮುಂದ್ ಕೇಳಾಕವ. 5ನೇ ಅಧ್ಯಾಯದಾಗ ಮಧ್ಯಮ ಅಧಿಕಾರಿ ಪಾರಾಕನ, 6ನೇ ಅಧ್ಯಾಯದಾಗ ಕನಿಷ್ಠ ಅಧಿಕಾರಿ ಪಾರಾಕನ. ಎಲ್ಲರೂ ಕರ್ಕೊಂಡು ಹೋಗ್ತಾನ, ಬರೀ ಉತ್ತಮ ಅಧಿಕಾರಿನ ಅಷ್ಟೇ ಕರ್ಕೊಂಡು ಹೋಗುದಿಲ್ಲ ಅವ. ಯಾರು ಇವರು ಗುರು ಹೇಳಿದ ಸಾಧನೆ ಮಾಡೋದಿಲ್ಲ ಅವ್ರು ಉಳ್ಕೋತಾರ ನೋಡ್ರಿ. ಪ್ರಾರಬ್ಧ ಅವ್ರದ್ದು ಏನದ, ಭಾವಿ ಪ್ರಾರಬ್ಧ ಅಂತ ಇರ್ತದ. ಒಂದು ಆಗಾಮಿ ಪ್ರಾರಬ್ಧ, ಭಾವಿ ಪ್ರಾರಬ್ಧ, ವರ್ತಮಾನ ಪ್ರಾರಬ್ಧ ಅಂತ ಪ್ರಾರಬ್ಧ ಇರ್ತಾವ. ಅವ್ರು ಮಾಡಕ್ ಹಚ್ಚುದಿಲ್ಲ, ಅದು ಶಾಸ್ತ್ರ ಶ್ರವಣ ಅಭ್ಯಾಸ ಮಾಡಕ್ ಹಚ್ಚುದಿಲ್ಲ, ಆಲಸ್ಯ ಮಾಡಕ್ ಹಚ್ಚತೈತಿ. ಅಂತವ್ರಿಗೆ ಆಗೋದಿಲ್ಲ ಜ್ಞಾನ. ನೀವ್ ಹೇಳುದು ಬರೋಬರಿನ ಅಂತ ಮುಂದೆ ಹೋಗುದ ಚಲೋ, ಕೂಡ ವಾಲ್ಸೋದಕ್ಕಿಂತ. ನಾಟ್ ಎಂಗೇಜ್ ಎಕ್ಸ್ಟೆನ್ಸಿವ್ಲಿ ಇನ್ ಎಂಟರ್ಟೈನ್ಮೆಂಟ್ ಅಂತಾರ ನೋಡ್ರಿ ಅವ್ರು. ವೇದಾಸ್ ಪ್ರಿಸ್ಕ್ರೈಬ್ ಅದರ್ ಡಿಸಿಪ್ಲೈನ್ಸ್, ನಾಟ್ ಎಂಗೇಜ್ ಎಕ್ಸ್ಟೆನ್ಸಿವ್ಲಿ ಇನ್ ಎಂಟರ್ಟೈನ್ಮೆಂಟ್. ಮನರಂಜನೆ ಒಳಗ ಬಹಳ ತೊಡಗಬಾರದು ಶಾಸ್ತ್ರ ಅಭ್ಯಾಸ ಮಾಡುವಂತ ವಿದ್ಯಾರ್ಥಿಗಳು. ನಾಟ್ ಬೀಯಿಂಗ್ ಎಕ್ಸೆಸಿವ್ಲಿ ಎಕ್ಸ್ಟ್ರೋವರ್ಟೆಡ್, ಬಹಿರ್ಮುಖ ವೃತ್ತಿ ಇರಬಾರದು. ಶಾಸ್ತ್ರ ಅಭ್ಯಾಸ ಮಾಡೋರು ಬಹಿರ್ಮುಖ ವೃತ್ತಿ ಇರಬಾರದು. ನಾಟ್ ಬೀಯಿಂಗ್ ಅಬ್ಸೆಸ್ಡ್ ವಿತ್ ಡೆಕೋರೇಟಿಂಗ್ ಫಿಸಿಕಲ್ ಬಾಡಿ, ದೇಹ ಅಲಂಕಾರ ಬುದ್ಧಿ ಇರಬಾರದು. When he shows excessive interest in the physical body, ಸ್ಥೂಲ ಶರೀರಂ, he neglects subtle body. ಸ್ಥೂಲ ಶರೀರದಾಗ ಬಹಳ ಮೋಹ ಇತ್ತಂದ್ರ ಶಾಸ್ತ್ರ ಕಡೆ ಬಲು ಕಮ್ಮಿ ಆಗ್ತದ. He neglects subtle body, ಸೂಕ್ಷ್ಮ ಶರೀರ ಕಡೆ ಲಕ್ಷ ಕಮ್ಮಿ ಆಗ್ತದ. A brahmachari follows the disciplines to install the Vedic knowledge in his heart. ಅವ ಬ್ರಹ್ಮಚಾರಿ ಅದಾವ ಏನ್ ಮಾಡ್ತಾನಂದ್ರ ಕೆಲವೊಂದು ಶಿಸ್ತುಗಳನ್ನ ಪಾಲನೆ ಮಾಡ್ತಾನೆ. ಯಾಕೆ ಮಾಡ್ತಾನ್ರಿ ಅವ ಪಾಲನೆ ಅಂದ್ರ ವೇದಾಂತ ಅನ್ನುವಂತ ಜ್ಞಾನ ಅವನು ಹೃದಯದೊಳಗೆ ಇಳಿಲಿ ಅಂತ. ಬ್ರಹ್ಮಾರ್ಥಂ ವೇದಾರ್ಥಂ ಮೃತಂ ಇತಿ ಚರತಿ ಬ್ರಹ್ಮಚಾರಿ. ಬ್ರಹ್ಮಾರ್ಥಂ ಮೃತಂ ಇತಿ ಚಾರತಿ ಇತಿ ಬ್ರಹ್ಮಚಾರಿ. ಬ್ರಹ್ಮ ಅವನಲ್ಲಿ ಇಳಿಲಿ ಅನ್ನುವಂತಹದ್ದು ಸಲುವಾಗಿ ಕೆಲವೊಂದು ಆಚರಣೆ ಮಾಡ್ತಾನಲ್ಲ, ಅವಾಗ ಬ್ರಹ್ಮಚಾರಿ ಅಂತಾರ. ಬ್ರಹ್ಮಚಾರಿ ಡಸಂಟ್ ಮೀನ್ ಅನ್ಮ್ಯಾರಿಡ್ ಪರ್ಸನ್. ಸಾಮಾನ್ಯವಾಗಿ ಬ್ರಹ್ಮಚಾರಿಗಳು ಲಗ್ನ ಆಗದೆ ಇದ್ರೆ ಬ್ರಹ್ಮಚಾರಿ ಅದು ಅಲ್ಲ ಅಂತಾರ.
ಯಾವೊಂದು ಆಚಾರ ವಿಚಾರ ಯಾವಾಗಲೂ ಬ್ರಹ್ಮ ತತ್ವದಲ್ಲಿ ನೆಲೆಗೊಂಡಿರ್ತದ, ತಿಳ್ಕೊಬೇಕು, ನಾ ಮಾಡ್ಬೇಕು, ಯಾವಾಗ ನನಗೆ ಆದಿತ್ಯ ಜ್ಞಾನ ಅಂತೂ ಹಪಾಪಿ ಇರ್ತದ, ಅವ ಬ್ರಹ್ಮಚಾರಿ ಅಂತಾರ. ಎ ಬ್ರಹ್ಮಚಾರಿ ಗಾಟ್ ಇಟ್ಸ್ ಸೆಕೆಂಡರಿ ಮೀನಿಂಗ್. In the past, the students were unmarried and therefore brahmacharis got its secondary meaning. ಹಿಂದಿನ ಕಾಲದಾಗ 8 ವರ್ಷಕ್ಕನ ಗುರುಕುಲಕ್ಕೆ ಬರ್ತಿದ್ರು, ಆದ್ದರಿಂದ ಅಂತವರಿಗೆ ಬ್ರಹ್ಮಚಾರಿ ಅಂದ್ರೆ ಅವರು ಲಗ್ನ ಆಗಿರ್ತಿದ್ದಿಲ್ಲ. ಅದು ಉಪಲಕ್ಷಣ, ಲಗ್ನ ಆಗದೇ ಇರುವುದು ಉಪಲಕ್ಷಣ, ಅದು ನಿಜವಾದ ಲಕ್ಷಣ ಅಲ್ಲ. ಆ ಬ್ರಹ್ಮ ಜ್ಞಾನ ಪ್ರಾಪ್ತಿಗಾಗಿ ಕೆಲವೊಂದು ಶಿಸ್ತು ನಿಯಮಗಳನ್ನು ಹಾಕೊಂಡಿರ್ತಾರಲ್ಲ, ಅಂತವ್ರಿಗೆ ಬ್ರಹ್ಮಚಾರಿಗಳು ಅನ್ಬೇಕು. ಅವ್ರು ಮದುವೆ ಆಗಿಲ್ಲ, ಅವರು ಬ್ರಹ್ಮಚಾರಿಗಳು ಅನ್ನೋದು ಇದು ಮುಖ್ಯವಾದ ಅರ್ಥ ಅಲ್ಲ. ಇದು the primary meaning is one who is dedicated and common as committed student. ಯಾಮ ವೇದಾಂತದ ತಿಳ್ಕೊಂಡ ತೀರ್ಬೇಕು, ನಾ ಮೋಕ್ಷವನ್ನು ಹೊಂದಿಯೇ ತೀರ್ಬೇಕು ಅಂತ ಹೇಳಿ ಗುರು ಹೇಳ್ತಾನ, ಗುರು ಹೇಳಿ ಸಾಧನೆಗಳನ್ನ ಪಾಲಿಸ್ತಾನೋ ಅವ ಬ್ರಹ್ಮಚಾರಿಯ ಹೊರತು ಉಳಿದವ್ರು ಯಾರು ಬ್ರಹ್ಮಚಾರಿಗಳಲ್ಲ. ಸ್ವಾಹ ಅಂತ ಬರ್ತದ. ಸ್ವಾಹ ಅಂದ್ರೆ ಏನ್ರಿ? ಎ ಸೀಕರ್ ಇಸ್ ಆಫರಿಂಗ್ ಆಬ್ಲೇಷನ್ಸ್ ಆಸ್ ಈ ಚಾಂಟಿಂಗ್. ಚಾಂಟ್, ಆ ಮಂತ್ರಗಳನ್ನ ಪಾರಾಯಣ ಮಾಡ್ತಾ ಅಗ್ನಿಕುಂಡದಲ್ಲಿ ಹವಿಸ್ಸುಗಳನ್ನ ಹಾಕಬೇಕು. ವಾಟ್ ಟೈಪ್ ಆಫ್ ಬ್ರಹ್ಮಚಾರಿ? ದ ಕ್ವಾಲಿಫಿಕೇಶನ್ ದ ಸ್ಟೂಡೆಂಟ್ ಆರ್ ಮೆನ್ಷನ್ಡ್ ಹಿಯರ್. ಆ ಬ್ರಹ್ಮಚಾರಿ ಹೆಂಗಿರ್ಬೇಕು ಹೇಳ್ತಾರ ನೋಡ್ರಿ. ಭೀಮಾ ಆಯಂತು ಬ್ರಹ್ಮಚಾರಿಣಃ. ಯಾರು ನೋಡ್ರಿ? ಇರಲ್ಲರ ಮ್ಯೂಟ್ ಮಾಡ್ರಿ. ವಿಮಾಯಂತು ಬ್ರಹ್ಮಚಾರಿಣ ಸ್ವಾಹ. Let the student that comes to me have varied interest in to study different subjects. ವಿ ಅಂದ್ರೆ ಏನ್ರಿ? ವಿಶೇಷವಾಗಿ ಅಭ್ಯಾಸ ಮಾಡುವಂತ ಮನೋಭಾವನೆ ಇರಬೇಕು. ಅಂತ ಶಿಷ್ಯರು ನನ್ನ ಕಡೆ ಬರ್ಲಿ. ವಿವಿಧಾಃ ಕಾಮಾನ್ ಅವಂತಿ ಮಾಯಂತು. Only the students has interest in various subjects can teachers share the knowledge in those subjects. ವಿದ್ಯಾರ್ಥಿಗಳಿಗೆ ಕುತೂಹಲ ಇದ್ರೆ ಶಿಕ್ಷಕರಿಗೂ ಇಂಟ್ರೆಸ್ಟ್ ಬರ್ತದೆ ಹೇಳಲಿಕ್ಕೆ. In addition to the Bhagavad Gita and Upanishad, he can teach other subjects such as Tarka Shastra, Mimamsa Shastra, Vyakana Shastra. ನೋಡ್ರಿ, ಉಪನಿಷತ್ತು, ಭಗವದ್ಗೀತೆ, ಪ್ರಸ್ಥಾನತ್ರಯಗಳನ್ನ ಅಷ್ಟೇ ಹೇಳುದಲ್ದನ ತರ್ಕಶಾಸ್ತ್ರನು ಹೇಳ್ತಾನಿವ, ಮೀಮಾಂಸ ಹೇಳ್ತಾನೆ, ವ್ಯಾಕರಣ ಶಾಸ್ತ್ರ ಹೇಳ್ತಾನೆ. ಅವು ಎಲ್ಲವೂ ಸಹಾಯಕ ಶಾಸ್ತ್ರಗಳದಾವ ವೇದಾಂತಕ್ಕೆ. ಸ್ವಲ್ಪ ಗ್ರಾಮರ್ ಬೇಕಾಗ್ತದ, ಸ್ವಲ್ಪ ಏನಾದ ನೈಯಾಯಿಕರ ಕಡೆ ಬಂದ್ವಿ ತರ್ಕಶಾಸ್ತ್ರ ಬೇಕಾಗ್ತದ. ಮಾ ಅಂದ್ರೆ ನನ್ನ ಕಡೆಗೆ, ಆವಯಂತಿ ಅಂದ್ರೆ ಬರ್ಲಿ, ಎಂತವ್ರು? ಬ್ರಹ್ಮಚಾರಿಗಳು ಬರ್ಲಿ. There is another meaning of for ma, not this is the opposite of what the student wants. ಪ್ರಮಾಯಂತು ಬ್ರಹ್ಮಚಾರಿಣ ಸ್ವಾಹ. ಪ್ರ ಅಂದ್ರೇನು? ಇಂಟೆಲಿಜೆನ್ಸ್. ಪ್ರಕರ್ಷೇಣ ಬುದ್ಧಿ. Let the intelligent students come to me, not the dull students. ಮಾಡಿದ ವಿದ್ಯಾರ್ಥಿಗಳು ಬೇಡ ನಮಗ್ ಅಂತಾರ ಗುರುಗಳು. ಬರೀ ಜಾಣ ವಿದ್ಯಾರ್ಥಿಗಳು ಬರ್ಲಿ ಅಂತಂತಾರ. The intelligence of the student is classified into 3. ಆ ಶಿಷ್ಯರ ಜಾಣತನದಲ್ಲಿ ವಿಭಾಗದ ಮ್ಯಾಗ 3 ರೀತಿ ವಿದ್ಯಾರ್ಥಿಗಳನ್ನ ಭಾಗ ಮಾಡ್ತೇವೆ ನಾವು. ಒಬ್ಬ ಉತ್ತಮ, ಒಬ್ಬ ಮಧ್ಯಮ, ಒಬ್ಬ ಅಧಮ. ಉತ್ತಮ ಹೆಂಗಿರ್ತಾನ ಹೇಳ್ತಾರ ನೋಡ್ರಿ, ತಿಳ್ಕೊಡ್ರಿ. ಎಲ್ಲಾ ಹೇಳ್ತಾರ ನಿಮ್ಗೆ, ಏನ್ ಬಿಚ್ಚಿ ಹೇಳ್ತಾರ. ಹಿಂಗ ಬಿಚ್ಚಿ ಹೇಳುದು ಚಲೋನ ಕೆಟ್ಟ ಅನಿಸ್ತೈತೆ ನನಗೆ, ಹೇಳಬಾರ್ದು. ಹಿಂಗ ಎಲ್ಲಾ ಬಿಚ್ಚಿ ಹೇಳಿದ್ರೆ ಇಂಟ್ರೆಸ್ಟ್ ಉಳಿದಿಲ್ಲ. ಹೇಳ್ತಾರ ಬಿಡ, ಏನ್ ಇನ್ನೊಮ್ಮೆ ಕೇರಿ ಇನ್ನೊಮ್ಮೆ ಹೇಳ್ತಾರ, ಬೇಕಾದಂಗ ನಾವ್ಯಾಕೆ ಬುಕ್ ತೋಳೋನು, ಅವರ ಹೇಳ್ತಾರಲ್ಲ ಅನ್ನೋ ಲೆಕ್ಕಕ್ಕೆ ಬರ್ತದ. ಉತ್ತಮ ಹೆಂಗಿರ್ತಾನಂದ್ರ ಹಿ ಅಬ್ಸಾರ್ಬ್ಸ್ ಎವ್ರಿಥಿಂಗ್ ದಟ್ ಈಸ್ ಟಾಟ್. ಏನ್ ಕಲಿಸ್ತಾರ ಒಂದು ಬಿಡದಂಗ ಹೀರ್ಕೋತಾನವ ಗುರುವಿನ ಮಾತನ್ನ. ಹೊಸ ಪ್ಲಾಟಿಂಗ್ ಪೇಪರ್ ಇದ್ದಂಗ ಏನ್ ಹೇಳ್ತೀರಿ ಎಲ್ಲ ಅವನಲ್ಲಿ ಮೂಡ್ತಾವ ತಲೆಯಾಗ. ಉತ್ತಮ ಅಧಿಕಾರಿ ಅವ. ದ ಟೀಚರ್ ಇಸ್ ಆಲ್ಸೋ ಇನ್ಸ್ಪೈರ್ಡ್ ಟು ಟೀಚ್. ಇಂಥ ವಿದ್ಯಾರ್ಥಿಗಳಿಗೆ ಕರ್ಸಾಕ ಗುರುಗಳಿಗೂ ಬಹಳ ಮಜಾ ಬರ್ತದ, ಇಂಟ್ರೆಸ್ಟ್ ಬರ್ತದ ಅಂತ.
ಹಿ ಇಸ್ ಲೈಕ್ ಎ ಕ್ಯಾಂಫರ್ ದಟ್ ಕ್ಯಾಚಸ್ ಫೈರ್ ಕ್ವಿಕ್ಲಿ. ಇವನ್ ಬುದ್ಧಿ ಹೆಂಗದ ಅಂದ್ರ ಹೆಂಗ ಈ ಅಗ್ನಿಗೆ ಉರಿ ಉಂಟು ಕರ್ಪೂರ ಹೆಂಗ ಉರಿ ಉಂಟದ ಹಂಗ ಇವನ್ ಬುದ್ಧಿ ಒಳಗ ಪಕ್ಕನ ತಗೊಂಡ್ಬಿಡ್ತದ. ಆ ವಿಷಯವನ್ನ ಹೇಳ್ತಾನ ಅವ ಜಕ್ಕೊಂಡ್ಬಿಡ್ತಾನ. ಇವಾಗ ಏನಂತಾರ ಉತ್ತಮ ಅಧಿಕಾರಿ. ಇದಕ್ಕೆ ಏನಂತಾರಪ್ಪ ಅಂದ್ರ ಕರ್ಪೂರ ಬುದ್ಧಿ ಅಂತಾರ. ಇದಕ್ಕೆ ಏನಂತಾರ್ರಿ? ಕರ್ಪೂರ ಬುದ್ಧಿ. ಪಟ್ನ ಹಿಡ್ಕೊಂಡ್ಬಿಡೋದು. ಹೇಳ್ತಾ ಹೇಳ್ತಾ ಇದ್ದಾಗನ ಪಟ್ನ ಹಿಡ್ಕೊಂಡ್ಬಿಡ್ತಾನ. ಇನ್ನು ಮಧ್ಯಮ ವಿದ್ಯಾರ್ಥಿ ಅದನ ಅವ ಹೂ ಇಸ್ ಸ್ಲೋವರ್ ಟು ಅಂಡರ್ಸ್ಟ್ಯಾಂಡ್. ತಿಳ್ಕೊಳಕ್ ಸ್ವಲ್ಪ ಟೈಮ್ ತಗೋತಾನ. ಒನ್ಸ್ ಹಿ ಡಸ್ ಹಿ ರಿಟೇನ್ಸ್ ದ ನಾಲೆಜ್. ಒಮ್ಮೆ ತಿಳ್ಕೊಂಡಾದ್ರೆ ಮರಿದಿಲ್ಲ ಅಂತೀವ. ತಿಳ್ಕೊಬೇಕಾದ್ರೆ ಟೈಮ್ ತಗೋತಾನ. ಅದ್ ಯಾಕೆ ಹಂಗ ಇದು ಯಾಕೆ ಹಂಗ ಬಾಳ ವಿಚಾರ ಮಾಡ್ತಾನ. ಒಮ್ಮಗಲೇ ಆ ಉರಿ ಉಂಡ ಕರ್ಪೂರ ಹೆಂಗ ಪಕ್ಕನ ಬೆಂಕಿ ಹತ್ತೈತಿ ಹಂಗ ಹತ್ತೋದಿಲ್ಲ. ಜ್ಞಾನ ಆಗುದಿಲ್ಲ ಇವಾಗ. ಬಹಳ ಕಷ್ಟ ಪಡ್ತಾನ ಇವ. ಆಮ್ಯಾಗ ಒಮ್ಮೆ ಪಕ್ಕಂತ ಅದು ಉರಿ ಹತ್ತದ ಅವಾಗ ಎಂದೂ ಮರೆಯುವುದಿಲ್ಲ, ನೆನಪಿರ್ತದ. ಹೀಸ್ ಲೈಕ್ he requires nursing like a piece of charcoal that takes time to catch fire. ಇವ ಇದ್ಲಿ ಇದ್ದಂಗ ಇದ್ಲಿ ಒಮ್ಮೆ ಪಕ್ಕಂತ ಹತ್ತೋದಿಲ್ಲ ಬೆಂಕಿ. ಅದು ಸ್ವಲ್ಪ ಹೊತ್ತು ಬೆಂಕಿ ಒಳಗೆ ಬೀಳ್ಬೇಕು, ಬೆಂಕಿ ಒಳಗೆ ಒಂದಾಗ್ಬೇಕು, ಆಮ್ಯಾಗ ಅದು ಬೆಂಕಿ ಆಗ್ತದ. ಇದಕ್ಕೇನಂತಾರ? ಇದ್ಲಿ ಬುದ್ಧಿ ಅಂತಾರ, ಕರಿ ಬುದ್ಧಿ ಅಂತಾರ ತಮಿಳ್ನಾಗ. ಇನ್ನೊಬ್ಬ ಅದ ನೋಡ್ರಿ, ಕನಿಷ್ಠ ಅಧಿಕಾರಿ ಅದ ನೋಡ್ರಿ. ಅವ ಹೆಂಗದಾನಂದ್ರ ಈ ನೈದರ್ ಕ್ಯಾನ್ ಅಬ್ಸಾರ್ವ್ ಆರ್ ರಿಟೇನ್ ದ ಟೀಚಿಂಗ್. ಇವಾಗ ತಿಳ್ಕೊಳಕ್ಕೂ ಆಗಂಗಿಲ್ಲ, ಅಕಸ್ಮಾತ್ ತಿಳ್ಕೊಂಡ್ಲಂದ್ರೆ ಉಳಿಯುವುದೂ ಇಲ್ಲ. ಇವ ಯಾವ? ಕನಿಷ್ಠ ಅಧಿಕಾರಿಗಳು. ಹಿ ಮೇ ಇವನ್ ಮೇಕ್ ದ ಟೀಚರ್ ಫಾರ್ಗೆಟ್ ದ ವೇದಾಂತ. ಇವ ಹೆಂಗದ ಕನಿಷ್ಠ ಅಧಿಕಾರಿ ಹೆಂಗದಾನಂದ್ರ ಇವಾಗ ಹೇಳಾಕ್ ಬಂದಾನಲ್ಲ ನಾವು ಗುರು, ಅವನು ಕೂಡ ತನ್ನ ಕಲ್ತಿದ್ದನ್ನ ಮರಿಬೇಕು. ಆ ನಮೂನಿ ಅವನು ಮರೆಸ್ತಾನಂತೀವ. ಅವ ಕಲ್ತಿದ್ದನ್ನ ಮರೆಸುವಷ್ಟು ಇವನಲ್ಲಿ ಅಜ್ಞಾನ ಐತಂತ ನೋಡ್ರಿ. ಹೀಸ್ ಲೈಕ್ ಎ ಸ್ಟೆಮ್ ಆಫ್ ಬನಾನಾ ಟ್ರೀ. ಇವ ಹೆಂಗದಾನಪ್ಪ ಅಂತ ಇವನ್ ಬುದ್ಧಿ ಹೆಂಗಂದ್ರ ಈ ಬಾಳೆ ಹಣ್ಣಿನ ಕಾಂಡ ಇರ್ತತಲ್ಲ ಹಂಗಂತ ಇವನ್ ಬುದ್ಧಿ. ವಿಚ್ ಓನ್ಲಿ ವಿಲ್ ನಾಟ್ ಕ್ಯಾಚ್ ಫೈರ್. ಅದಕ್ಕೆ ಬೆಂಕಿ ಹತ್ತೋದೇ ಇಲ್ಲ. ಬೇಕಾದಷ್ಟು ನೋಡ್ರಿ ನೀವು, ಬೆಂಕಿನ ಹತ್ತೋದಿಲ್ಲ ಅದು. ಇನ್ನ ಏನ್ ಮಾಡ್ತೈತಿ ಹೊಳ್ಳಿ ಅದ? ಬೆಂಕಿನ ಆರಿಸ್ತದ. ಯಾವುದು? ಬಾಳೆಹಣ್ಣಿನ ಕಾಂಡ. ಬೆಂಕಿ ಪ್ರಕಾರವಾದ ಉರಿಯುತ್ತಿರೋ ಬೆಂಕಿ ಒಳಗ ಬಾಳೆಹಣ್ಣಿನ ಕಾಂಡ ಹಾಕ್ರಿ, ಅದು ಬೆಂಕಿನ ಆರಿಸ್ತೈತಿ ಹೊರದು ಅದಕ್ಕೇನು ಬೆಂಕಿ ಹತ್ತದಿಲ್ಲ ಅಂತಾರ ಅಪ್ಪವ್ರು. ಹಂಗಾರ ನಾವ್ ಏನದೇವಿ ಅನ್ನೋದು ನೀವ ತಿಳ್ಕೊಂಡ್ಬಿಟ್ರಿ. ನಾ ಏನ್ ಹೇಳುದಿಲ್ಲ. ನಾವೇನು ಆ ಬಾಳೆಹಣ್ಣಿನ ಕಾಂಡದೇವೋ ಅಥವಾ ಏನು ಇದ್ದಿ ಹೆಂಗದೇವೋ ಅಥವಾ ನಾವು ಕರ್ಪೂರದಂಗ ಅದೇವೋ, ನಮ್ ಬುದ್ಧಿ ಹೆಂಗೈತೆ ಅನ್ನೋದನ್ನ ನೀವ ತಿಳ್ಕೊಂಡ್ಬಿಡ್ರಿ. ನಿಮಗ್ ಗೊತ್ತಾಕತಿ ಇಷ್ಟ ಹೇಳಿದ್ರ ಮ್ಯಾಗ. ಯಾಕ್ರಿ ಗೊತ್ತಾಕತಿಲ್ರಿ? ಟ್ಯೂಬ್ಲೈಟ್ ಇದ್ದಂಗೆ ದೇವ್ರು. ಅಂದ್ರೆ ಯಾಕಿದ್ದಂಗ ಇದೆ ಏನ್ರಿ ಬಾಳೆಹಣ್ಣಿನ? ಅದು ಕರ್ಪೂರ ಬುದ್ಧಿ ರೀ. ಟ್ಯೂಬ್ಲೈಟ್ ಬುದ್ಧಿ ಅಂದ್ರೆ ಕರ್ಪೂರ ಬುದ್ಧಿ ಇದ್ದಂಗ ಅಂತಾರ ಅವ್ರು ಪ್ರಕಾಶ್. ಟ್ಯೂಬ್ಲೈಟ್ ಹತ್ತೋದಿಲ್ಲ ಅದು. ಪಕ್ಕ ಅಂತ ಅದು ಮಧ್ಯಮ. ಅದು ಟ್ಯೂಬ್ಲೈಟ್ ಅಂದ್ರೆ ಮಧ್ಯಮ ಅಧಿಕಾರಿ. ಅದು ಹತ್ತಂದ್ರೆ ಚಲೋ ಹತ್ತಲ್ರಿ ಏನಾರ. ಏನದು ಈ ಕರೆಂಟ್ ಅನ್ನ ಹೋಗಿ ಭೂಗಿಸ್ಬಿಡ್ತೈತೆ ಪಕ್ಕ ಅಂದ. ಟ್ಯೂಬ್ಲೈಟ್ ಅದ ಟೈಮ್ ತುಗ್ತೈತ್ರ ಹತ್ಲಕ್. ಅದ ಟೈಮ್ ಹತ್ತಿದಾಗ ಪ್ರಕಾಶ್ ಬಾರಿ ಉರಿತಿತ್ತಿಲ್ಲ ಅದು. ಉರಿತದ. ಹಂಗಾರೆ ಮಧ್ಯಮ ಅಧಿಕಾರಿ. ಹಂಗಿದ್ರ ಟ್ಯೂಬ್ಲೈಟ್ ಇತ್ತಂದ್ರ ಮಧ್ಯಮ ಅಧಿಕಾರಿ. ಇದು ಏನದ? ಬೆಂಕಿನ ಆರಿಸ್ತೈತಿ ನೋಡ್ರಿ. ಇದು ಯಾವ್ದು? ಬಾಳೆಹಣ್ಣಿನ ಇದು ಕಾಂಡ. ಕರ್ಸಲ್ ಹೋಗಿ ತಾವು ಕಲ್ತದ್ದೆಲ್ಲ ಮರಿಬೇಕ್ರಿ ಅಂತ ಮಂದಿ ನಾವು. ನೀವಂತಾರ ಅಲ್ ಬಿಡ್ರಿ, ನೀವ್ ಹಂಗ ಅಂತೀರಿ. ಅದಾರ ನಮ್ಮ ಮಂದಿ ಅಂತವ್ರು ಅದಾರ. ಕೆಲವು ಮಂದಿ ಕರ್ಪೂರ ಅದ, ಕೆಲವು ಮಂದಿ ಇದ್ಲಿ ಬುದ್ಧಿ ಅದಾರ, ಕೆಲವು ಮಂದಿ ಈ ಬಾಳೆಹಣ್ಣಿನ ಕಾಂಡದ ಗತೆ ಬುದ್ಧಿ ಇದ್ದವ್ರು ಅದಾರ. ಎಲ್ಲಾರು ಅದಾರ ಅಂತ. ಈಗ ಏನದ? ಯಾವ್ದಕ್ಕೂ ಹೊರ್ತಿಲ್ರಿ ಇಲ್ಲಿ. ಪ್ರತಿಯೊಂದ್ ಕ್ಲಾಸ್ನಾಗು ಮೂರ್ ತರ ಜನ ಇರ್ತಾರ. ಹಂಗ ಇಲ್ಲಿನೂ 3 ತರ ಜನ ಅದಾರ. ಆದ್ರ ಗುರುವಿಂದ ಏನ್ ಉದ್ದೇಶ? 3 ಮಂದಿನ ಪಾರ್ ಮಾಡ್ಬೇಕಾಗೈತವ. ಅದ ಅವಂಗ್ ಬಂದೈತಿ. ಉತ್ತಮ ಅಧಿಕಾರಿನ ಪಾರ್ ಮಾಡೋದು ಬಾಳ ಆಗದ. ಮುಂದಂತಾರ ದಮಾಯಂತು ಕೈಯಾಗ ಬುಕ್ ತೋಡ್ರಿ. ಎಲೆ ತಲೆ ದಮಾಯಂತು ಉಳ್ಕೊಡ್ರಿ. ನಾ ಇಲ್ಲಾಗ ದಮಾಯಂತು ಅಂದಾಗ ನೀವ್ ಬುಕ್ ಉಳ್ಕೋಬೇಕು. ಬ್ರಹ್ಮಚಾರಿಣ ವಿಮಾಯಂತು ಬ್ರಹ್ಮಚಾರಿಣ ಸ್ವಾಹ, ಪ್ರಮಾಯಂತು ಬ್ರಹ್ಮಚಾರಿಣ ಸ್ವಾಹ, ದಮಾಯಂತು ಬ್ರಹ್ಮಚಾರಿಣ ಸ್ವಾಹ.
ದಮಾಯದ್ದು ಬ್ರಹ್ಮಚಾರಿಣ ಸ್ವಾಹ ಅಂದ್ರೆ ಏನಪ್ಪ, ಇಂದ್ರಿಯ ನಿಗ್ರಹ ಇದ್ದಂತ ಶಿಷ್ಯರು ನನ್ನ ಕಡೆಗೆ ಬಹಳಷ್ಟು ಜನ ಬರ್ಲಿ, ವೈರಾಗ್ಯ ಇದ್ದವ್ರು ಬರ್ಲಿ. ದ ಒನ್ possesses ಸೆನ್ಸ್ ಕಂಟ್ರೋಲ್, ದಮ, so that they are able to concentrate on lectures in the class. ದಮ ಇದ್ದವ್ರು ಬಂದ್ರೆ ಕ್ಲಾಸ್ ನ ಲಕ್ಷ ಕೊಟ್ಟು ಕೇಳ್ತಾರ. ದಮ ಇಲ್ದ ಬಂದವರು ಇಲ್ಲಿ ಬಂದ್ ಕುಂತರು, ಶರೀರ ಬಂದ್ ಕುಂತಿರ್ತದ, ಮನಸ್ಸು ಎಲ್ಲೋ ಹರಿದಾಡ್ತಿರ್ತದ. ಈಸ್ ಆಸ್ಕಿಂಗ್ ಫಾರ್ ಸ್ಟೂಡೆಂಟ್ಸ್ ಹೂ ಯಾವ್ ದಮ ಗುಣವಂತಹ ಇಂದ್ರಿಯ ನಿಗ್ರಹ ಇದ್ದಂತ ಶಿಷ್ಯರನ್ನು ನನ್ನ ಕಡೆ ಸಾಕಷ್ಟು ಮಂದಿನ ಕಳಿಸಿಕೊಡು. Once the student in a maths class was not paying attention. ಒಂದ್ಸಲ ಗಣಿತ ವಿಷಯ ಮಾಸ್ತರು ಕ್ಲಾಸ್ನಾಗ ಒಬ್ಬ ಹುಡುಗ ಲಕ್ಷ ಕೊಡಾಗತ್ತಿದ್ದಿಲ್ಲ, ಅಭ್ಯಾಸದ ಲಕ್ಷ ಕೊಟ್ಟಿದ್ದಿಲ್ಲ. He was looking at the roof of the next building where a rat was going from one class to another class. ಅವ ಆ ಕ್ವಾಣಿ ಒಳಗ ಕ್ಲಾಸ್ ರೂಮ್ನಾಗ ರೂಫ್ನಾಗ ಅಂದ್ರೆ ಮೇಲೆ ಛತ್ತಿನೊಳಗ ಒಂದು ಒಂದು ಕ್ವಾಣಿಯಿಂದ ಇನ್ನೊಂದು ಕ್ವಾಣಿಗೆ ಹೋಗುವಂತ ಇಲಿ ಮ್ಯಾಗ ಲಕ್ಷ ಇತ್ತಂತ. The rat almost entered the class, only his tail was sticking out. ಆ ರ್ಯಾಟ್ ಅನ್ನೋದು, ಇಲಿ ಅನ್ನೋದು ಏನ್ ಮಾಡ್ತು, ಇವ್ರ ಕ್ಲಾಸ್ನಾಗ ಬಂತು, ಪ್ರವೇಶ ಆತು. ಅಲ್ಲಿ ಅದ್ರ ಬಾಲ ಸಿಕ್ಕಾಕೊಂಡಿತ್ತು ಹಿಂದ. The mathematics teacher asked, did it enter your head? ಅವ ಮಾಸ್ತರ್ ಕೇಳಿದಂತ, ನಾ ಏನ್ ಹೇಳಾಕತ್ತೀನಿ ಗಣಿತದ ವಿಷಯ ನಿನ್ ತಲೆ ಪ್ರವೇಶ ಆತೇನೋ ಅಂತ ಕೇಳಿದಂತವ. ನಾ ಏನ್ ಹೇಳಾಕತ್ತೀನಿ ಪ್ರವೇಶ ಆತೇನೋ ಅಂತ ಕೇಳಿದಂತ. ಇವ ಹುಡುಗ ಏನಂತ ಈಗ, ಇಲ್ರಿ ಇನ್ನೂ ಸ್ವಲ್ಪ ಐತಿ ಅಂದಂತವ. ಆಲ್ಮೋಸ್ಟ್ ರೆಫರಿಂಗ್ ದ ರ್ಯಾಟ್. ಪ್ರವೇಶ ಆತೇನೋ ಅಂತ ಕೇಳಿದ್ರ ಅವ್ರು. ಇಲ್ರಿ ಇನ್ನೂ ಸ್ವಲ್ಪ ಹಿಡ್ಕೊಂಡೈತಿ ಅಂದಂತವ. ಏನು ಇಲಿ ಪ್ರವೇಶ ಆಗೋದು ಹಿಂಗಾಕತಿ. ಎಲ್ಲೋ ಲಕ್ಷ, ಎಲ್ಲೋ ವಿಚಾರ, ಗುರು ಹೇಳುದು ಒಂದ್ ಕಡೆ, ನಾವು ತಿಳ್ಕೊಳ್ಳೋದು ಒಂದ್ ಕಡೆ, ನಮ್ ಲಕ್ಷ ಮನಿ ಕಡೆ. ಹಂಗ ಈ ಹುಡುಗನ್ ಲಕ್ಷ ಇಲಿ ಕಡೆ. ತಿಳಿತೇನೋ ಪ್ರವೇಶ ಆತೇನೋ ನಿನ್ ಬುದ್ಧಿಗೆ ಅಂತ ಕೇಳಿದ್ರ, ಇಲ್ರಿ ಇನ್ನ ಪ್ರವೇಶ ಆಗಿಲ್ಲ ಅಂದಂತಾವ. ಏನು ಇಲಿ ಇನ್ನ ಪ್ರವೇಶ ಆಗಿಲ್ಲ, ಸಿಕ್ಕೊಂಡೈತಿ ಬಾಲ ಅದ್ರದ್ದು. ಹಿಂಗಾಗ್ಬಾರ್ದು, ದಮ ಇರ್ಬೇಕು ಅಂತ ಅರ್ಥ. ಶಮಾಯಂತು ಸ್ವಾಹ. ಶಮ ಅಂದ್ರೆ ಏನ್ರಿ, ಯಾರು ಹೇಳ್ತೀರಿ? ಹಿರಣ್ಯರ್ ಹೇಳ್ತಾರ ನೋಡ್ರಿ. ಹಿರಣ್ಯರ ಮನ್ನಿ ನಿಮ್ಗೆ ಹೇಳಿದ್ದೆ. ಶಮ ಅಂದ್ರೆ ಏನ್ರಿ? ಪ್ರಕಾಶ್, ಇಂದ್ರಿಯ ನಿಗ್ರಹ ರೀ. ಶಮ ಅಂದ್ರೆ ಏನ್ರಿ? ಇಂದ್ರಿಯ ನಿಗ್ರಹ ಮಾಡ್ತೇವ್ರಿ. ಮತ್ ದಮ ಅಂದ್ರಿ? ಎರಡು ಒಂದೇ ಅನಸ್ತವ್ರ ನಂಗೆ. ಎರಡು ಒಂದೇ ಅನ್ನತ್ತು. ನಗಬಾರ್ದ್ರಿ. ನಗಬಾರ್ದಲ್ಲ, ಆ ನಗುವುದಕ್ಕೂ ಒಂದ್ ಅರ್ಥ ಐತಿ. ಇರ್ಲಿ ಬಿಡ್ರಿ, ಅವ್ರೇನ್ ತಪ್ಪು ತಿಳ್ಕೋದಲ್ಲ. ಹಿರಣ್ಯರ ಮೊನ್ನೆ ಹೇಳಿದ್ರಿ. ಹಿರಣ್ಯರ ಒಂದು ಅಂತರ, ಒಂದು ಬಹಿರ್. ನೋಡ್ರಿ ದೇವೇಂದ್ರಪ್ಪ ಅವ್ರು. ಅಂತರೇಂದ್ರಿಯ ನಿಗ್ರಹ ಯಾವ್ದ್ರಿ? ಶಮೆ. ಶಮ. ಎಸ್ ಅಂತ ಬರ್ತೈತಲ್ಲ, ಅದು ಶಮ. ಬಹಿರೇಂದ್ರಿಯ ನಿಗ್ರಹ ದಮ. ಡಿ ಚಾಲಕತ್ತ, ಅದು ದಮ. ಅಂದ್ರೆ ಶಮೆ ಅಂದ್ರೆ ಇವು ವಾಸನೆಗಳು ಅಂತಾರಲ್ರಿ ಸರ್. ಮನಸ್ಸಿನ ನಿಗ್ರಹ ರೀ, ಮನಸ್ಸಿನ ನಿಗ್ರಹ. ಮನಸ್ಸಿನ ನಿಗ್ರಹ ಮಾಡೋದು ಅಂತರೇಂದ್ರಿಯ ನಿಗ್ರಹ ಅಂದ್ರೆ ಮನಸ್ಸಿನ ನಿಗ್ರಹ ಶಮ ಅಂತಾರ. ಈ ಅದು ಬರ್ತೈತ್ರಿ. ವಾಸನೆಗಳ ನಿಗ್ರಹ ಆದ್ರೆ ಮನಸ್ಸು ನಿಗ್ರಹ ಆಗ್ತೈತಲ್ಲ, ಅದು ನಿಮ್ದು ಬರಾಬರಿ. ಅದ ವಾಸನೆ ಸಮೂಹ ಅಂದ್ರೆ ಮನುಷ್ಯನ ಮೂಟೆ. ವಾಸನೆಗಳ ಮೂಟೆ ಅಂದ್ರೆ ಮನಸ್ಸ. ಅಂದ್ರೆ ಈ ದೇಹದ ವಾಸನೆ ಲೋಕವಾಸ ಏನಂತ ಶಾಸ್ತ್ರ ವಾಸನೆ. ಅವೆಲ್ಲ ಮನುಷ್ಯನಾಗ ಇರ್ತಾವ್ರಿ. ವಾಸನೆ, ಶಾಸ್ತ್ರ ವಾಸನೆ ಇರಬಾರ್ದು. ಆದ್ರ ಆ ವಾಸನ ಬಿಡ್ರಿ. ಸದ್ಯ ಶಮ ಅಂದ್ರ ಮನಸ್ಸು ಅಂತ ತಿಳ್ಕೊಂಡ್ಬಿಡ್ರಿ. ಬಹಳಷ್ಟು ತಿಳ್ಕೊಳಕ್ ಹೋಗಿ ಕಡೆಗೆ ಒಂದು ಬಿಡಬೇಡ, ಒಂದು ಏನು ಗೊತ್ತಿಲ್ಲ ಅನ್ನಕ್ ಹೋಗ್ಬೇಡ್ರಿ. ಆ ಮನಸ್ಸಿನ ನಿಗ್ರಹ ಅಂತ ತಿಳ್ಕೊಂಡ್ಬಿಡ್ರಿ. ಏನು ಶಮ ಅಂದ್ರ ಮನಸ್ಸಿನ ನಿಗ್ರಹ, ದಮ ಅಂದ್ರ 5 ಜ್ಞಾನೇಂದ್ರಿಯಗಳ ನಿಗ್ರಹ. 5 ಜ್ಞಾನೇಂದ್ರಿಯ ಬಹಿರೇಂದ್ರಿಯ ನಿಗ್ರಹ ಅಂತಾರ. ಒಂದು ಮನಸ್ಸಿಗೆ ಅಂತರೇಂದ್ರಿಯ ನಿಗ್ರಹ ಅಂತಾರ. ಇದು ನಾವು ಉದ್ದಂಗದ ಬಿಡ್ರಿ. ನಿಮ್ಗೆ ಶಾಸ್ತ್ರ ಹೇಳೋದು ಉಪಯೋಗ ಇಲ್ಲ ಅನ್ನಿಸ್ತಾವ. ಇರ್ಲಿ, ನಿಮ್ಗೆ ಹೇಳಾಗತ್ತಿಲ್ಲ, ನನಗ ಹೇಳಾಗತ್ತಿಲ್ಲ ಅಂತ ಮುಂದ್ ಹೊಂಟೇನ.
ಇಲ್ಲಾಂದ್ರೆ ಯಾವಾಗೋ ಸ್ಟಾಪ್ ಮಾಡ್ತಿದ್ದೆ. ನಿಮ್ಮನ್ನ ನೋಡಿ ಹೇಳಕ್ ಕುಂತ್ರ ಯಾವಾಗೋ ಸ್ಟಾಪ್ ಮಾಡ್ತಿದ್ದೆ. ಒಬ್ಬರ ಉತ್ತಮ ಅಧಿಕಾರಿಗಳು ಕಾಣೋದು. ಶ್ರಮ ಗೊತ್ತಿಲ್ಲ, ದಮ ಗೊತ್ತಿಲ್ಲ. ನಾವ್ ಅಭ್ಯಾಸ ಮಾಡಕತ್ತಿ 10 ವರ್ಷ ಆತು, 20 ವರ್ಷ ಆತು. ಚೂಡಾಮಣಿ ಯಾವ್ದದು, ವಿಚಾರ ಸಾಗರ ಮಾಡೇವಿ, ವಿಚಾರ ಚಂದ್ರೋದಯ ಮಾಡೇವಿ. ಏನು ಉಪಯೋಗ ರೀ? ಶಮಾಯಂತು ಸ್ವಾಹ. ಶಮ means the mind control. Let the mind of the student be focused with good attention span so that he doesn't get distracted mentally. ಹೊಳ್ಳೆ ಬಂದ್ಬಿಡ್ಬೇಕು. ಮತ್ತ ಮನಸ್ಸು ಯಾವ್ದೋ ಒಂದು ವಿಷಯಕ್ಕೆ ಹೋಗಿ ಮನಸ್ಸು ನೋವು ಮಾಡ್ಕೊತದ. ನೋವು ಮಾಡ್ಕೊತ ಮತ್ತೆ ಹೊಳ್ಳಿ ಬಂದ್ಬಿಡ್ಬೇಕು. ಡಿಸ್ಟ್ರಾಕ್ಟೆಡ್ ಮೆಂಟಲಿ. ಮತ್ ಹೊಳ್ಳಿ ತನ್ನ ಸ್ವರೂಪ, ತನ್ನ ಶಾಂತ ಸ್ಥಿತಿಗೆ ಬರ್ಬೇಕದು. ಹಂಗಿತ್ತಂದ್ರ ಅದಕ್ಕೇನಂತಾರ, ಶಮ. ಹೋಗ್ತದೆ ಅದೇನಾಗ್ತದೆ, ವಿಷಯದ ಕೂಡ ಹರ್ಕೊಂಡು ಹೋಗ್ಬಿಡ್ತದೆ, ಡಿಸ್ಟರ್ಬ್ ಆಗ್ತದೆ. ಏನಪ್ಪಾ ಇಷ್ಟು ಏನು ತಿಳಿಬಲ್ದಲ್ಲ ಇವ್ರಿಗೆ ಅಂತ ಡಿಸ್ಟರ್ಬ್ ಆಗ್ತದೆ. ಆಮೇಲೆ ಮತ್ತೆ ಹೊಳ್ಳಿ ಬಂದ್ಬಿಡ್ಬೇಕು. ನಾನು ಅವ್ರ ಸಲುವಾಗಿ ಹೇಳಾಗತ್ತಿಲ್ಲ, ನನ್ನ ಸಲುವಾಗಿ ಹೇಳಾಗತ್ತೀನಿ. ಹೇಳಿ ಹೇಳಿ ನಾ ಗಟ್ಟಿ ಆಗ್ಬೇಕು, ನಂದು ಮೋಕ್ಷ ಗಟ್ಟಿ ಆಗ್ಬೇಕು ಅಂತ ನಾ ಹೇಳಾಗತ್ತೀನಿ. ಅಲ್ಲಿ ಬಂದ್ ನಿಂತ್ಕೊಂಡಾಗ ಮತ್ತೆ ಸಮಾಧಾನ. ನಾಡ್ರಿ ಮುಂದ್ ಗಾಡಿ ಹೊಡ್ರಿ, ತಿಳ್ಕೊಡ್ರಿ, ಬಿಡ್ರಿ. ಏನ್ ಯಾಕಂದ್ರೆ ನಿಮ್ ಕಂಟ್ರೋಲ್ ಇಲ್ಲ ನನ್ ಕೈಯಾಗ. ನೀವ್ ಅದ್ರಿ ನಿಮ್ ಮನ್ಯಾಗ. ನಿಮ್ಮ ಗುರುಕುಲ್ದಾಗ ಇತ್ತಂದ್ರೆ 30 ಊಟ ಬಂದ್ ಮಾಡಿಸ್ತಿದ್ದೆ. ಗುರುಕುಲ್ದಾಗಿದ್ರೆ ಒಟ್ಟಿಗಾಲಿ ನಿಲ್ಲಿಸ್ತಿದ್ದೆ, 30 ಊಟ ಬಂದ್ ಮಾಡಿಸ್ತಿದ್ದೆ, 30 ಟಿಫಿನ್ ಬಂದ್ ಮಾಡಿಸ್ತಿದ್ದೆ. ಗುರುಕುಲ್ ನಮ್ ಕೈಯಾಗಿಲ್ಲ, ನಿಮ್ ಕಂಟ್ರೋಲ್ ಇಲ್ಲ. ಏನು ಮಾಡಕ್ಕಾಗಿಲ್ಲ. ಸುಮ್ಮನೆ ನನ್ನ ಸಲುವಾಗಿ ನಾ ಹೇಳಾಗತ್ತೇನಿ ಅಂತ ತಿಳ್ಕೊಬೇಕು, ಮುಂದೆ ಹೋಗ್ಬೇಕು. With this, ಶಿಷ್ಯ ಪ್ರಾಪ್ತಿ ಪ್ರಾರ್ಥನಾ ಕನ್ಕ್ಲೂಡ್ಸ್. ಅಲ್ಲೇ ಅವು ಅಕ್ಷರ ಕೂಡಿ ಬರ್ದ್ಬಿಟ್ಟಾರ್ರಿ ಅವ್ರೆಲ್ಲ. ಸ್ವಲ್ಪ ಬಿಡಿಸಿ ಓದ್ಬೇಕು. ಯಾರ ಕೈ ಬುಕ್ ಅದ ಅವ್ರು ಕೂಡಿಸಿ ಬರ್ದ, ಅವ್ರು ಬಿಡಿಸಿ ಬರಿಬೇಕಾಗಿತ್ತ. ಇದರೊಂದಿಗೆ ಏನಾಯ್ತು, ಶಿಷ್ಯ ಪ್ರಾಪ್ತಿ ಏನದ ಪ್ರಾರ್ಥನಾ ಮುಗಿಯಿತು. ನೌ ದ ಸೀಕರ್ ರಿಟರ್ನ್ಸ್ ಟು ದಿ ಪ್ರೀವಿಯಸ್ ಟಾಪಿಕ್. ಮತ್ತ ಮೊದಲಿನ ವಿಷಯಕ್ಕೆ ಬರ್ತಾರೆ. ಯಶೋ ಜನೇ ಆಸಾನಿ ಸ್ವಾಹ. ಐ ಶುಡ್ ಬಿ ವೆಲ್ ನೋನ್ ಇನ್ ದಿ ಸೊಸೈಟಿ. ಯಶ ಮೀನ್ಸ್ ಫೇಮಸ್. ಸಮಾಜದಾಗ ನಾನು ಎಲ್ಲರೂ ಗುರುತಿಸ್ಬೇಕು. ಸೊ ದಟ್ ದ ಸ್ಟೂಡೆಂಟ್ಸ್ ವಿಲ್ ಕಮ್ ಫ್ರಮ್ ಡಿಫ್ರೆಂಟ್ ಡೈರೆಕ್ಷನ್ಸ್. ಇಲ್ಲಪ್ಪ ಇವ ಇಂಥವ್ರ ಶಿಷ್ಯ ಅದಾನ ಅಂತ ತಿಳ್ಕೊಂಡು ನಾನು ಗುರುತಿಸ್ಬೇಕು. ಇಂಥವ್ರ ಶಿಷ್ಯ ಅಂತ ನನಗೆಲ್ಲರೂ ಸಮಾಜದ ಜನ ಗುರುತಿಸ್ಬೇಕು. ಅಂದ್ರ ಎಲ್ಲಾ ಕಡೆಯಿಂದ ವಿದ್ಯಾರ್ಥಿಗಳು ನಾನು ಪಾಠ ತಗೋಬೇಕಾದ್ರೆ ನನ್ನ ಕಡೆ ಬರ್ತಾರ. ಲೆಟ್ ಮೀ ಬಿ ಅಸಾನಿ, ದ ಫೇಮಸ್ ಆಚಾರ್ಯ ಅಮಂಗ್ ದ ಪೀಪಲ್. ಜನೆ ಅಂದ್ರ ಜನರಲ್ಲಿ. ಅಸಾನಿ ಅಂದ್ರೆ ಏನು? ನಾನು ಒಬ್ಬವ ಪ್ರಸಿದ್ಧವಾದಂತಹ ಆಚಾರ್ಯ ಆಗಬೇಕು, ಪಾಠ ಮಾಡುವಂತ ಶಿಕ್ಷಕನಾಗಬೇಕು. ಶ್ರೇಯಾನ್ ಪಶ್ಯತ್ಸಹ ಅಸಾನಿ ಸ್ವಾಹ. ಏನ್ ಗೊತ್ತಾಗಿದ ಅಷ್ಟ? Let me the wealthiest person in the society. ಶ್ರೇಯಾನ್ ಪಶ್ಯ ಸಹ ಅಸಾನಿ ಸ್ವಾಹ. ಅಂದ್ರ ನಾನು ಈ ಒಂದು ಸಮಾಜದಲ್ಲಿ ಶ್ರೀಮಂತ ಮನುಷ್ಯ ಆಗಲಿ. He is inviting students from all directions to whom per our tradition he must give knowledge, vidya free of cost. ಅವ ಈಗ ಯಾಕೆ ರೊಕ್ಕ ಬಯಸಾಗತ್ತಾನ ಅಂತಂದ್ರೆ ಶ್ರೀಮಂತ ಆಗಿ ಮಜಾ ಹೊಡಿಬೇಕಂತಲ್ಲ. ಅವ ಶ್ರೀಮಂತ ರೊಕ್ಕ ರೊಕ್ಕ ಸಿಕ್ಕಾಪಟ್ಟಿ ಅವ ಕಡೆ ಬಿತ್ತಂದ್ರ ಶಿಷ್ಯರು ಯಾವಾಗ ಎಲ್ಲ ಕಡೆಯಿಂದ ಹರಿದು ಬರ್ತಾರಲ್ಲ ಅವ್ರಿಗೆ ಫ್ರೀ ಎಜುಕೇಶನ್ ಕೊಡ್ಬೇಕಂತಿತ್ತು.
ಅವಾಗಿನ ಕಾಲದಾಗ ಫ್ರೀ ಎಜುಕೇಶನ್. ನಮ್ಮಲ್ಲಿ ಈಗೂ ಹಂಗ ಮಾಡ್ತಾರ್ರಿ. ಯಾರು ಬ್ರಹ್ಮಚಾರಿಗಳಿಗೆ ಶಿಕ್ಷಣ ತಗೋತಾರ ಅಪ್ಪವ್ರು, ಒಂದ್ 50 ಮಂದಿ ಕರೀತಾರ, ಅರ್ಜಿ ತಗೋತಾರ. ಅವರು ಯಾವುದೇ ಜಾತಿಯವ್ರು ಇರ್ಲಿ, ಅವರು ತಾಯಿ ತಂದೆ ಕಡೆಯಿಂದ ಪರ್ಮಿಷನ್ ತಗೋಬೇಕು. ಅಂದ್ರೆ ವಿಶೇಷವಾಗಿ ಅವರು ಒಬ್ಬನೇ ಮಗ ಇರಬಾರ್ದು, ಕನಿಷ್ಠ 3 ಮಕ್ಕಳೊಳಗೆ ನಡುವಿನ ಮಗ ಇಲ್ಲಿ ಶಾಸ್ತ್ರಕ್ಕೆ ಬರಾಕ ಪರ್ಮಿಷನ್ ಕೊಡ್ರಿ ಅಂತ ಕೇಳ್ತಾರ ಗುರುಗಳು. ಇಲ್ರಿ ಒಬ್ಬನೇ ಮಗ ಅಂದ್ರೆ ನೀವ ಇಟ್ಕೊಡ್ರಿ ಅಂತಾರ, ಬೇಡ ಕಳಿಸ್ಬೇಡ್ರಿ ಅಂತ. ಇಲ್ರಿ ಇಬ್ಬರದಾರ, ಒಬ್ಬ ದೊಡ್ಡವ ಒಬ್ಬ ಸಣ್ಣವ, ಇಲ್ರಿ ಇಬ್ರು ನೀವ್ ಇಟ್ಕೊಡ್ರಿ, ಸಣ್ಣ ಮಗನು ನಿಮ್ಗೆ ಬೇಕಾಗ್ತದ, ದೊಡ್ಡವ 3 ಮಂದಿ ಮಕ್ಕಳದ ಗಂಡ ಮಕ್ಕಳ ಅಂತಾಗ ನಡುವಿನ ಮಗನ ಕಳಿಸ್ಕೊಡ್ರಿ ಅಂತ ಕೇಳ್ತಾರ. ಅವಂಗ ಊಟ ಕೊಡ್ತೀವಿ, ಅವಂಗ ಬಟ್ಟೆ ಕೊಡ್ತೀವಿ 3 ವರ್ಷ, ಅವಂಗ ಬುಕ್ ಕೊಡಿಸ್ತೇವಿ, ಅವಾಗ ಇರಾಕ್ ಮನಿ ಕೊಡ್ತೇವಿ, ವಸ್ತಿ ಎಲ್ಲಾ ಸೌಕರ್ಯಗಳನ್ನು ಫ್ರೀ ಕೊಡ್ತೇವಿ. 3 ವರ್ಷದಾಗ ಒಂದು ಸಿಲೆಬಸ್ ಮಾಡ್ಯಾರ ಅಪ್ಪವರು, ಆ ಸಿಲೆಬಸ್ ಮುಗಿಸ್ತಾರೆ. ಮುಂಜಾನೆ ಚಾಲೂ ಮಾಡಿದ್ರಂದ್ರ ಸಾಯಂಕಾಲ ಮಟ 12 ತಾಸು ಇರ್ತದ. ನಡಕ 10 ನಿಮಿಷ ರೆಸ್ಟ್ ಇರ್ತಾವ. ಮಧ್ಯಾಹ್ನ ಊಟಕ್ಕೆ ಒಂದು ಅರ್ಧ ತಾಸು ರೆಸ್ಟ್ ಇರ್ತದ ಅಷ್ಟೇ ಹೊರತು ರೆಸ್ಟ್ ಬಾಳ ಇರುವುದಿಲ್ಲ. ಒಂದಾಗತ್ಲೆ ಒಂದ್ ಪೀರಿಯಡ್ ಇರ್ತಾವ. ಅಡಿಗೆ ಮಾಡಕ ಮಂದಿ ಬೇರೆನೆ ಇರ್ತಾರ. ಆ ಅಡಿಗೆಗೆ ರೊಕ್ಕ ಏನು ಅಕ್ಕಿ ಕಾಳು ಬ್ಯಾಳಿ ಕೊಡುವಂತ ಜನ ಸಮುದಾಯದಿಂದ ವಸೂಲಿ ಮಾಡ್ತಾರ ಅಪ್ಪವ್ರು. ನಾ ಹಿಂಗ ಫ್ರೀ ಕ್ಯಾಂಪ್ ಮಾಡಕತ್ತೀನಿ, ನಮ್ಗ ಅಕ್ಕಿ ಕೊಡೋರು, ಬ್ಯಾಳಿ ಕೊಡೋರು, ಬೆಲ್ಲ ಕೊಡೋರು ಕೊಡ್ರಿ, ದಾನ ತಗೊಂಡ್ಬಂದು ಆ ಗುರುಕುಲವನ್ನ ನಡೆಸ್ತಾರ 3 ವರ್ಷ. ಅದಕ್ಕಾಗಿ ದುಡ್ಡು ಬೇಕಾಗ್ತದೆ, ಅವ್ರು ಏನ್ ಮಾಡ್ತಾರೆ, ಇದು ವಸೂಲಿ ಮಾಡ್ತಾರ ಅಪ್ಪವ್ರು. ಈಗಾದ್ರೂ ಹಂಗ ಅದ ನಮ್ಮಲ್ಲಿ, ನಮ್ಮ ಪರಂಪರೆ ಒಳಗೆ ಹಂಗ ಅದ. ಆದ್ರೇನು ಗ್ರಾಜುಯೇಟ್ ಇರ್ಬೇಕು, ಮನ್ಯಾಗ ತಂದೆ ತಾಯಿ ಪರ್ಮಿಷನ್ ತಗೊಂಡ್ಬರ್ಬೇಕು. ಅವ್ರು ವಿದ್ಯಾ ಫ್ರೀ ಆಫ್ ಕಾಸ್ಟ್, ಏನು 10,000 ರೊಕ್ಕ ಖರ್ಚಿಲ್ದಂಗೆ ವಿದ್ಯಾ ಕೊಡ್ತಾರ. ಗುರುದಕ್ಷಿಣಾ ಈಸ್ ಕಂಪಲ್ಸರಿ ಫಾರ್ ದ ಸ್ಟೂಡೆಂಟ್, ಬಟ್ ದ ಟೀಚರ್ ಮಸ್ಟ್ ನೆವರ್ ಎಕ್ಸ್ಪೆಕ್ಟ್ ಫ್ರಮ್ ಡಿಸ್ಚಾರ್ಜಿಂಗ್ ದ ಡ್ಯೂಟಿ. ಗುರು ಆದವ ಇಷ್ಟು ಕೊಡಪ್ಪ ಫೀ ಅಂತ ಕೇಳೋಂಗಿಲ್ಲ. ಹೆಂಗಿಟ್ಟಾರ ನೋಡಿ ಕಾಯ್ದೆ, ಜಾಣ್ರಿ ನಮ್ಮ ಮಂದಿ. ಗುರು ಆದವ ಇಷ್ಟು ರೊಕ್ಕ ಕೊಡು ಅಂತ ಕೇಳೋಂಗಿಲ್ಲ. ಆದ್ರೆ ಶಿಷ್ಯ ಆದವ ಫ್ರೀ ತಗೊಳಂಗಿಲ್ಲ ಶಿಕ್ಷಣ. ಇದನ್ನು ಗುರುದಕ್ಷಿಣೆ ಕೊಡಬೇಕು. The teacher should be able to provide every need of the student in the residential system. ಗುರುಕುಲ ವಾಸದಾಗ ಶಿಷ್ಯನಿಗೆ ಬೇಕಾದಂತ ಎಲ್ಲ ಸೌಕರ್ಯಗಳನ್ನು, ಊಟ, ವಸತಿ, ಬಟ್ಟೆ, ಪುಸ್ತಕ, ಎಲ್ಲ ದವಾಖಾನೆ ಖರ್ಚಿದ ದವಾಖಾನೆ ಖರ್ಚು ಕೊಡ್ಬೇಕು. ಏನೋ ಜ್ವರ ಬಂದವ ದವಾಖಾನೆ ತೋರಿಸ್ಬೇಕು. ಎಲ್ಲ ಖರ್ಚು ಯಾರ್ದು? ಗುರುವಿಂದು. He should have enough wealth to build and sustain the ashrama for the large number of students that he is praying for. ಈ ಶಿಷ್ಯರು ಸುತ್ತಲಿನ ಕಡೆ ಬರ್ಲಿ ಅಂತಾನಲ್ಲ, ಬಂದಂತ ಶಿಷ್ಯರಿಗೆ ಇವೆಲ್ಲ ಸೌಕರ್ಯಗಳನ್ನು ಕೊಟ್ಟು 3 ವರ್ಷ 4 ವರ್ಷ ಕಲಿಸ್ತಾನಲ್ಲ, ಇಷ್ಟು ಕಲಿಸ್ಬೇಕಾದ್ರೆ ಅವ್ನ ಕಡೆ ಶಿಷ್ಯನ ಹತ್ರ ರೊಕ್ಕ ಬೇಕು ಬ್ಯಾಡ್ರಿ. ಅವಂಗ ಅದಕ್ಕೆ ರೊಕ್ಕ ಕೇಳಾಗತ್ತಾನವ. ಸಂಪತ್ತು ಸಾಕಷ್ಟು ಕಡೆ ಹರಿದು ಬಾಳ್ಲಿ, ಸಮಾಜದ ನನ್ನ ಹೆಸರಾಗ್ಲಿ. ಆ ಸಮಾಜದ ಹೆಸರಿದ್ರ ಇವ್ ಪ್ರವಚನ ಕರೀತಾರ. ಇವ ಪ್ರವಚನಕ್ಕೆ ಹೋದಂದ್ರೆ ದಕ್ಷಿಣ ಕೊಡು ಅಂತ ಇಸ್ಕೋತಾನ. ಆ ದಕ್ಷಿಣ ಇಸ್ಕೊಂಡ್ಬಂದು ಹಾಕ್ತಾನೆ ಇಲ್ಲೇ ಗುರುಕುಲಕ್ಕ. ನಮ್ಮ ಅಪ್ಪವರು ಫಾರಿನ್ ಹೋಗ್ತಾರ, ಇಂಗ್ಲೆಂಡ್ ಅಮೆರಿಕಾಕ್ ಹೋಗ್ತಾರ. ಅಲ್ಲೇ NRIs ಇರ್ತಾರಲ್ಲ, ಇವ್ರು ಕರೆದಿರ್ತಾರ. ಅವ್ರಿಗೆ 15 ದಿವಸ 1 ತಿಂಗಳಲ್ಲೋ ಇವ್ರು ಪ್ರವಚನ ಮಾಡಿದ್ಮ್ಯಾಗ ಅವ್ರು ಗುರುದಕ್ಷಿಣೆ ಕೊಡ್ತಾರ. ಅದನ್ನ ತಗೊಂಡ್ಬಂದು ಇಲ್ಲಿ ಆಶ್ರಮ ನಡೆಸ್ತಾರ. ಗುರುಕುಲ ಅಂದ್ರೆ ಅದು ಗುರುವಿನ ಕೆಲಸ. ಅದಂದ್ರೆ ಅದು ಒಂದು ಸಂಸಾರ ನಡೆಸಿದಂಗ. ಮಕ್ಳು ಇರಂಗಿಲ್ಲ, ಅಲ್ಲಿ ಶಿಷ್ಯರು ಇರ್ತಾರ. ಅವ ದುಡಿಬೇಕು, ಪ್ರವಚನ ಮಾಡ್ಬೇಕು, ರೊಕ್ಕ ಗಳಿಸ್ಬೇಕು, ಅದನ್ನ ತಗೊಂಡ್ಬಂದು ಗುರುಕುಲವನ್ನ ನಡೆಸ್ಬೇಕು. ಇದು ಗುರುವಿನ ಜವಾಬ್ದಾರಿ. ಐಡಿಯಾ ಬಂತೇನ್ರಿ? ಐಡಿಯಾ ಬರತೇನ್ರಿ? ಹೆಂಗಿತ್ತು ಹಿಂದಿನ ಕಾಲದಾಗ ಅನ್ನೋದು ಗುರುಕುಲಗಳು. ಈಗೂ ಹಂಗಾದ. ನಮ್ಮ ಇದ್ರಾಗ ಚಿನ್ಮಯ ಮಿಷನ್ದಾಗ ಸಾಂದೀಪನಿ ಆಶ್ರಮ ಅಂತದ ಮುಂಬೈದಾಗ. ಅಲ್ಲಿ ತರಬೇತಿ ನಡೀತಾವ. ಗ್ರಾಜುಯೇಟ್ ಇದ್ದವರು ತಗೋತಾರ, 50 ಮಕ್ಕಳನ್ನ ತಗೋತಾರ. ಅದ್ರಾಗ ಒಬ್ಬ ಸನ್ಯಾಸಿ ಆದ್ರೂ ಸಾಕಂತಾರ. ಉಳ್ದವ್ರ ಗೃಹಸ್ಥರಾಕಿ ಕೈ ಬಿಟ್ಬಿಡ್ತಾರ. ಅವ್ರಿಗೆ ಏನು ಒತ್ತಾಯ ಇಲ್ಲ, ಕಲಿಸಿ ಕೈ ಬಿಟ್ಬಿಡ್ತಾರ. The seeker here is praying for wealth to provide for his students and not for the entertainment. ಅವ ಇಲ್ಲಿ ರೊಕ್ಕ ಯಾಕೆ ಕೇಳಾಕತ್ತಾನಪ್ಪ ಅಂತಂದ್ರ,
ಇಂತ ದೊಡ್ಡ ಜವಾಬ್ದಾರಿ ಗುರುಕುಲ ನಡೆಸ್ಬೇಕಾಗೈತೆ ಅವ, ಅದಕ್ಕೆ ಕೇಳಾಗತ್ತಾನ. The society must understand the necessity of such system. In the past, the society recognized the need for such infrastructure and provide for them. The Guru focused on teaching the students instead of worrying about the wealth to maintain the infrastructure. Bright students from all over the world are attracted to the US universities because research grants are available. The government and the private institutions support them with grants. One who spends time on Saraswati should not worry whether Lakshmi will be there or not. The United States begs most of the Nobel Prizes because the society values Saraswati and ensures that Lakshmi is there. The seeker is praying, may Lakshmi Devi come to me so that I can dedicate my time in pursuit of Saraswati. ನನಗ ಹಣಕಾಸಿನ ತೊಂದರೆ ಎಷ್ಟಷ್ಟು ಇಲ್ಲ ಅಂದ್ರೆ ಮಾತ್ರ ನನ್ನಲ್ಲಿ ವಿದ್ಯಾ ಸರಸ್ವತಿ ದೇವಿಗೆ ಬರಾಕ ಅವಕಾಶ ಆಗ್ತದ. ಇಲ್ಲಾಂದ್ರೆ ನನಗೆ ಬರೀ ಏನಾಗ್ತದ, ಹೊಟ್ಟಿ ತುಂಬ್ಕೊಳ್ಳೋದು ಆಗ್ತತಿ ಅಂತ. ಮತ್ತೆ ಫಾರಿನ್ದಾಗ ನೋಬೆಲ್ ಪ್ರಶಸ್ತಿಗಳು ಅವ್ರಿಗೆ ಯಾಕೆ ಹೋಗ್ತಾವಂದ್ರ ಅಲ್ಲಿ ಸಾಕಷ್ಟು ಶ್ರೀಮಂತರದಾರ ಅವರು ಅಲ್ಲೇ ಅನೇಕ ಸ್ಕಾಲರ್ಶಿಪ್ ಕೊಡ್ತಾರ. ಹಿಂಗಾಗಿ ಅಲ್ಲೇ ನೋಬೆಲ್ ಪಾರಿತೋಷಿಕ ಹೆಚ್ಚಿಗೆ ಪಡೆದವ್ರು ಅಲ್ಲದಾರ ಅಂತ ಹೇಳ್ತಾರ ಅವರು. ಇರ್ಲಿ, ಅದು ಲೌಕಿಕ ವಿಷಯ ತಗೊಂಡು ನಾವೇನ್ ಮಾಡೋದು. ದ ಪರ್ಪಸ್ ಆಫ್ ದಿಸ್ ಪ್ರೇಯರ್ ಈಸ್ ಟು ಅಲ್ಟಿಮೇಟ್ಲಿ ರೀಚ್ ದ ಫಾಲೋವಿಂಗ್ ಗೋಲ್. ಈ ಒಂದು ಪ್ರಾರ್ಥನೆಯಿಂದ ಏನು ನಮ್ ಗುರಿ ಮುಟ್ಟಬೇಕಾಗೈತಿ ಅಂದ್ರ ಭಗವಂತನ ಮುಟ್ಟಬೇಕಾಗೈತಿ. ಭಗ ಅಂದ್ರ ಭಗವಂತ. ತ್ವಂ ತ್ವಾ ಪ್ರವಿಶಾನಿ ಅನ್ನುವಂತ ಮಾತದ. ಆ ವಿಷಯವನ್ನು ಮತ್ತೆ ನಾಳೆಗೆ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರು